ಹೇಗೆ ಬಿಜೆಪಿ ತನ್ನ ಮತಗಳಿಕೆಯ ಚೌಕಟ್ಟನ್ನ ಭೇದಿಸಿ ಅದನ್ನ ವಿಸ್ತರಿಸುವಂತ ಯತ್ನ ಮಾಡ್ತಿದ್ಯೋ ಅದೇ ರೀತಿ ನಾವು ಈ ಚರ್ಚೆಯಲ್ಲಿ ಚೌಕಟ್ಟನ್ನ ಭೇದಿಸೋದಿಲ್ಲ, ಚೌಕಟ್ಟನ್ನ ನಿರ್ಮಾಣ ಮಾಡ್ತೀವಿ. ಚೌಕಟ್ಟನ್ನ ನಿರ್ಮಾಣ ಮಾಡೋ 4 ಪ್ರಮುಖ ಪ್ರಶ್ನೆಗಳು. ಇಬ್ಬರ ನಡುವಿನ ಸ್ಪರ್ಧೆಯನ್ನ ತ್ರಿಕೋನ ಸ್ಪರ್ಧೆಯಾಗಿಸುವಲ್ಲಿ ಬಿಜೆಪಿ ಮುಂದಿರುವ ಸವಾಲುಗಳೇನು? ಇನ್ನ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚಿರುವ ಜಾತಿ ಆಧಾರಿತ ರಾಜಕಾರಣವನ್ನ ಪರಿವರ್ತಿಸಲು ಸಾಧ್ಯವೇ? ಅಂದ್ರೆ ಧರ್ಮಾಧಾರಿತ ರಾಜಕಾರಣವಾಗಿ ಅದನ್ನ ಪರಿವರ್ತಿಸಲು ಸಾಧ್ಯವೇ? ಬಿಜೆಪಿ ತನ್ನ ಭದ್ರಕೋಟೆ ಕಳೆದುಕೊಳ್ಳೋ ಭೀತಿಯಲ್ಲಿ ಹಳೆ ಮೈಸೂರು ಸಾಹಸದ ಅನಿವಾರ್ಯ ಎದುರಿಸುತ್ತಿದೆಯಾ? ಯಾಕಂದ್ರೆ ಇರೋ ಸೀಟು ಉಳಿಸ್ಕೊಂಡ್ಬಿಟ್ಟಿದ್ರೆ ಒಂದು ರೀತಿನಲ್ಲಿ ಸಾಕಾಗಿತ್ತೇನೋ, ಬಟ್ ಇರೋದು ಉಳಿಸ್ಕೊಳ್ಳಲ್ಲ ಅಂತ ಗೊತ್ತಿರುವಂತ ಸಂದರ್ಭದಲ್ಲಿ ಎಲ್ಲಿ ನಮ್ಮ ಪ್ರಭಾವ ಇಲ್ಲ, ನಮ್ಮ ಪ್ರಭಾವ ಬೆಳೆಸ್ಕೋಬೇಕು, ಎಲ್ಲಿ ನಾವು ಇಲ್ಲಿವರೆಗೂ ಸೀಟ್ ಪಡ್ಕೊಂಡಿಲ್ಲ ಅಲ್ಲಿ ಪಡ್ಕೋಬೇಕು. ಹೀಗೂ ನೋಡ್ಬೋದಾ? ಇನ್ನು ಸ್ಥಳೀಯವಾದ ವಿರೋಧಿ ಅಲೆಯನ್ನ ಕೇವಲ ಅಮಿತ್ ಶಾ ಭೇಟಿ ಮೂಲಕ ತಮ್ಮ ಕಡೆ ಮತಗಳ ಮೂಲಕ ಅದನ್ನ ಸೆಳಿಬಹುದಾ? ಅಂದ್ರೆ ಈ ಸ್ಥಳೀಯ ವಿರೋಧಿ ಅಲೆ ಏನಿದೆಯಲ್ಲ ಇದನ್ನ ಮತಗಳಾಗಿ ಪರಿವರ್ತಿಸೋದ್ರಲ್ಲಿ ಬಿಜೆಪಿಗೆ ಒಂದು ಅಮಿತ್ ಶಾ ಭೇಟಿ ಸಾಕಾಗ್ಬಿಡುತ್ತಾ, ಅಥವಾ ಆಯ್ತು ಇನ್ನೊಂದು 2-3 ತಗೊಳ್ಳಿ ಸಾಕಾಗ್ಬಿಡುತ್ತಾ? ಕೆಲವು ದಿನಗಳ ಹಿಂದೆ ಹೇಗೆಲ್ಲ ಸ್ಟ್ರಾಟಜಿ ಮಾಡ್ತಿದೆ ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ, ಯಾರ್ಯಾರು ಉಸ್ತುವಾರಿ ಎಲ್ಲೆಲ್ಲಿ ವಹಿಸ್ತಿದ್ದಾರೆ, ಅವರ ಸ್ಟ್ರಾಟಜಿ ಏನು ಅಂತ ನಾವು ಹುಡುಕ್ತಾ ಹೋದಾಗ ಒಂದು ಸಿಕ್ಕಿದ ಅಂಶ ಏನಪ್ಪಾ ಅಂದ್ರೆ ರಾಮನಗರದಲ್ಲಿ ರಾಮ ಮಂದಿರ, ದಕ್ಷಿಣ ಅಯೋಧ್ಯ, ಹೀಗೆಲ್ಲ ಹೆಸರು ಕಟ್ಟಿ ಅದಕ್ಕೆ ಒಂದು ಧರ್ಮ ಮತ್ತೆ ಭಾವನೆಯ ಲೇಪನೆಯನ್ನ ಜೋಡಿಸಿ ಅದ್ರ ಮೂಲಕ ರಾಜಕಾರಣ ಮಾಡೋದಕ್ಕೆ ಮುಂದಾದ್ರ ಬಿಜೆಪಿ ಅನ್ನೋ ಪ್ರಶ್ನೆ. ಆದರೆ ನಾನು ಈ ಪ್ರಶ್ನೆಯನ್ನ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರಿಗೆ ಕೇಳಿದ್ದೆ. ಯಾಕಂದ್ರೆ ಅವರು ರಾಮನಗರ ಉಸ್ತುವಾರಿ ಕೂಡ ಇದ್ದಾರೆ. ಈ ಥರದ ಒಂದು ಪ್ರಸ್ತಾವನೆಯನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲೇ ಅಯೋಧ್ಯೆಗೆ ಒಂದು ರಾಮ ಮಂದಿರಕ್ಕೆ ಅಂತಾನೆ ಒಂದು ಬೆಳ್ಳಿ ಇಟ್ಟಿಗೆಯನ್ನ UP ಮುಖ್ಯಮಂತ್ರಿಗಳಿಗೆ ಕೊಟ್ಟು ಬಂದಿದ್ದಾರೆ. ನಾನು ಕೇಳಿದ್ದೆ ಅವತ್ತಿನ ದಿನ, ಸರ್ ಇದರಲ್ಲಿ ರಾಜಕಾರಣ ನೋಡ್ಬೇಕಾ ಅಂತ. ಅಶ್ವಥ್ ನಾರಾಯಣ್ ಅವರ ಮಾತು ನೋಡಿ. ಬಹಳ ಮುಖ್ಯವಾಗಿ ರಾಮನಗರ ನಾಮಕರಣ ಆಗಿರೋದು ಒಂದು ರಾಮನ ಹಿನ್ನೆಲೆಯಲ್ಲಿ ನಾಮಕರಣನೂ ಆಗಿರುವಂಥದ್ದು. ಮೊದಲು ಬೇರೆ ಬೇರೆ ಹೆಸರಿತ್ತು. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಬೇರೆ ಹೆಸರಿತ್ತು, ಬ್ರಿಟಿಷರ ಕಾಲದಲ್ಲೇ ಬೇರೆ ಹೆಸರಿತ್ತು. ಇವತ್ತು ಅದನ್ನೆಲ್ಲ ಬದಲಾಯಿಸಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಕೆಂಗಲ್ ಹನುಮಂತಯ್ಯನವರು ಅದನ್ನು ಕ್ಲೋಸ್ಪೇಟೆ ಅಂತ ಮೊದಲಿತ್ತು, ಅದನ್ನು ರಾಮನಗರ ಅಂತ ನಾಮಕರಣವನ್ನು ಮಾಡಿದ್ರು. ರಾಮಾಯಣ ದರ್ಶನಂ ಅನ್ನುವಂಥ ಏನು ಒಂದು ಸಾಹಿತ್ಯನ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಬರೆದಂಥದ್ದನ್ನ ಮುದ್ರಣ ಮಾಡಿ ಮನೆ ಮನೆಗೆ ಹಂಚಿದ್ರು. ಏನಂದ್ರೆ ಒಂದು ಮರ್ಯಾದಾ ಪುರುಷೋತ್ತಮ ರಾಮ ಹೇಗೆ ತನ್ನ ಜೀವನದಲ್ಲಿ ಒಂದು ನೈತಿಕವಾಗಿ ಒಂದು ಮೌಲ್ಯಾಧಾರಿತವಾಗಿ ಒಬ್ಬ ವ್ಯಕ್ತಿ ತನ್ನ ಬದುಕನ್ನ ತನ್ನ ಕರ್ತವ್ಯವನ್ನ ಎಷ್ಟು ನಿಷ್ಠುರವಾಗಿ ಜನ ಆಧಾರಿತವಾಗಿ ಒಬ್ಬ ರಾಜಕಾರಣಿಗೆ ರಾಮ ಒಂದು ಮಾದರಿ. ಒಂದು ಸಾರ್ವಜನಿಕ ಒಬ್ಬ ರಾಜ್ಯ ಒಬ್ಬ ನಾಯಕ ಅಂದಾಗ ಯಾವ ರೀತಿ ತನ್ನ ಜೀವನವನ್ನ ಸಂಪೂರ್ಣವಾಗಿ ಸಮರ್ಪಣೆಯನ್ನು ಮಾಡ್ಕೋಬೇಕು ಸಮಾಜಕ್ಕೆ ಅನ್ನುವಂಥ ಒಂದು ಸ್ಫೂರ್ತಿ. ಇದು ಧರ್ಮಕ್ಕಿಂತ ಧರ್ಮದ ಜೊತೆಯಲ್ಲೇನೆ ಮೀರಿದಂಥದ್ದು. ಆ ಸಂಸ್ಕೃತಿಯನ್ನು ಯಾವಾಗಲೂ ನಾವು ಉಲ್ಲೇಖ ಮಾಡೋದು ಏನು ಹೇಳಿ, ರಾಮರಾಜ್ಯವನ್ನು ಉಲ್ಲೇಖ ಮಾಡ್ತೀವಿ. ಮತ್ತು ಆ ಶ್ರೀರಾಮನು ರಾಮನಗರದಲ್ಲೇ ವನವಾಸದಲ್ಲಿ ಇದ್ದಿದ್ದೂ ಇದೆ. ಅವರು ಶಿವನ ಪೂಜೆ ಮಾಡಿರೋದು ಇವೆಲ್ಲ ಸಾಕ್ಷಿ. ರಣಹದ್ದಿನ ಸ್ಯಾಂಚುರಿ ಎಲ್ಲಿದೆ ಹೇಳಿ ನೋಡೋಣ ಸರ್. ಇಡೀ ಭಾರತದಲ್ಲಿ ಒಂದು ಸ್ಯಾಂಚುರಿ ಇರುವಂಥದ್ದು ರಾಮನಗರದಲ್ಲೇ. ಹಾಗಾಗಿ ಸುಗ್ರೀವನು ಅವ್ರು ಹೇಗೆ ಶಿವನ ಪೂಜೆಯನ್ನು ಮಾಡಿ ಶ್ರೀರಾಮರು ಪೂಜೆ ಮಾಡಿದ್ರು, ಹಾಗೆ ಸುಗ್ರೀವರು ಶ್ರೀರಾಮನ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ರು. ಇಂಥ ಇತಿಹಾಸ ಇರುವಂತದನ್ನ ನಾವ್ಯಾಕೆ ಅಭಿವೃದ್ಧಿ ಮಾಡಬಾರ್ದು? ರಾಮನಗರ ಅಂತ ನಾಮಕರಣ ಆಗಿದೆ. ಇವೆಲ್ಲವೂ ಇತಿಹಾಸ ಇರೋದನ್ನೆಲ್ಲ ಮರೆಮಾಚಿ ಮಾಡಿ ಯಾವುದೋ ಕೆಲವು ವ್ಯಕ್ತಿಗಳು ರಾಮನಗರ ಅಂದ್ರೆ ಏನು ಇತಿಹಾಸ ಇರೋದು ಅದನ್ನು ಬಿಂಬಿಸಬೇಕು, ಆ ಪ್ರೇರೇಪಣೆ ಕೊಡಬೇಕು. ಜನ ತನ್ನ ಜೀವನದಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಳ್ಳೋಕ್ಕೆ ಒಂದು ಸ್ಫೂರ್ತಿದಾಯಕವಾಗಿರುವಂತಹ ಶ್ರೀರಾಮನ ಒಂದು ಕಲ್ಪನೆ ಮತ್ತು ರಾಮರಾಜ್ಯದ ಒಂದು ಕಲ್ಪನೆ ಇಟ್ಟುಕೊಂಡು ನಮ್ಮ ರಾಮನಗರವನ್ನ ಒಂದು ಮಾದರಿಯಾಗಿ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಒಂದು ಬದುಕು, ಒಂದು ಸಮಾಜ, ಒಂದು ಜಿಲ್ಲೆ ಹೇಗೆ ರೂಪಿಸ್ಬೋದು ಅನ್ನೋಂಥದ್ದನ್ನ ನಾನು ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನನ್ನ ಕರ್ತವ್ಯ ಅದು. ಆ ಕರ್ತವ್ಯ ಪಾಲನೆ ಮಾಡ್ತಾ ಇದ್ದೀನಿ ಹೊರತು ಬೇರೆ ಇನ್ನೇನು ಮಾಡಲಿಕ್ಕೆ ಪ್ರಯತ್ನ. ಕೆಲವು ದಿನಗಳಿಂದ ಆದಂತ ಸಂದರ್ಭದಲ್ಲಿ ಈ ರೀತಿ ಮಾತು ಹೇಳಿದಂತ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಮತ್ತೊಮ್ಮೆ ವಿಷಯವನ್ನ ಉಲ್ಲೇಖ ಮಾಡಿದ್ರು. ಆದರೆ ಇವತ್ತಿನ ದಿನ ಉಲ್ಲೇಖದ ಜೊತೆಗೆ ಪ್ರತ್ಯುತ್ತರ ಕೂಡ ಸಿಕ್ಕಿದೆ. DK ಶಿವಕುಮಾರ್ ಅವರ ಮಾತು. ರಾಮಾಯಣ ದರ್ಶನಂ ಒಂದು ಪ್ರೇರೇಪಣೆ, ಆ ಒಂದು ಸಾಹಿತ್ಯನ ಮುದ್ರಣವನ್ನು ಮಾಡಿ ಮನೆ ಮನೆಗೆ ಹಂಚಿ
ಕ್ಲೋಸ್ಪೇಟೆ ಅಂತ ನಾಮಕರಣ ಇದ್ದಂಥ ಹೆಸರು ಜಿಲ್ಲೆಗೆ ರಾಮನಗರ ಅಂತ ನಾಮಕರಣವನ್ನು ಮಾಡಿ ರಾಮನ ಪ್ರೇರೇಪಣೆ, ರಾಮ ವನವಾಸದಲ್ಲಿ ವಾಸ ಮಾಡಿದಂಥ ಒಂದು ಸ್ಥಳ ರಾಮದೇವರ ಬೆಟ್ಟದಲ್ಲಿರುವಂಥ ರಾಮನ ದೇವಸ್ಥಾನ ಮತ್ತು ಶಿವನ ದೇವಸ್ಥಾನ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಇವತ್ತು ನಮ್ಮ ಸರ್ಕಾರ ಸಂಪೂರ್ಣವಾಗಿ ಬದ್ಧರಾಗಿದ್ದೀವಿ. ಈ ವಿಚಾರದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅದರ ಸಂಪೂರ್ಣ ಪುನರ್ ನಿರ್ಮಾಣ ಆಗಬೇಕು. ಯೋಗಿ ಆದಿತ್ಯನಾಥರು ಇಲ್ಲಿಗೆ ಬರುವಂಥದ್ದಾಗುತ್ತೆ, ಅದರ ಪುನರ್ ನಿರ್ಮಾಣ ಮಾಡ್ತೀವಿ. ಇವತ್ತು ದಕ್ಷಿಣ ಭಾರತದಲ್ಲೂ ಹೇಗೆ ರಾಮ ಜನ್ಮಭೂಮಿಯಲ್ಲಿ ರಾಮ ದೇವಸ್ಥಾನ ಇದೆಯೋ ಅದೇ ರೀತಿ ನಮ್ಮ ರಾಮನಗರದಲ್ಲೂ ರಾಮನ ದೇವಸ್ಥಾನ ನಿರ್ಮಾಣವನ್ನು ನಾವು ಮಾಡ್ತೀವಿ. ಅಯೋಧ್ಯ ಕರ್ಕೊಬಂದು ನಿರ್ಮಾಣ ಮಾಡಲಿ, ರಾಮ ಮಂದಿರನೂ ಕಟ್ಟಲಿ, ಸೀತಾ ಮಂದಿರನೂ ಕಟ್ಟಲಿ, ಆಂಜನೇಯನೂ ಕಟ್ಟಲಿ, ಅಶ್ವತ್ಥನಾರಾಯಣ ದೇವಸ್ಥಾನನೂ ಕಟ್ಟಲಿ. ನಮ್ದೇನ್ ತಗರಲಿಲ್ಲ. ಈಗ 3 ವರ್ಷದಿಂದ ಪಾಪ ಬಂದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಕ್ಲೀನ್ ಮಾಡಿದ್ದಾರೆ. ಇಡೀ ರಾಮನಗರ ಫಸ್ಟ್ ಕಂಪ್ಲೀಟ್ ಕ್ಲೀನ್ ಆಗಿದೆ 3 ವರ್ಷದಿಂದ. ದೇವಸ್ಥಾನ ಕಟ್ಟಲಿ, ನಮ್ಮ ಕೈಲಿ ಸಹಕಾರ ಕೊಡ್ತೀವಿ. ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸ್ತಿದ್ದಾರೆ ನನ್ನ ಹಿರಿಯ ಸಹೋದ್ಯೋಗಿಯಾದ ಈ ಚರ್ಚೆಯಲ್ಲಿ ರಾಜಕೀಯ ವಿಶ್ಲೇಷಕರಾಗಿ DP ಸತೀಶ್ ಅವರು. ನಮಸ್ಕಾರ DP ಸತೀಶ್ ಅವರೇ, ಸ್ವಾಗತ ನಿಮಗೆ. ಇನ್ನು JDSನ ಹಿರಿಯ ನಾಯಕರು ಶ್ರೀಕಂಠೇಗೌಡರಿದ್ದಾರೆ ನನ್ನ ಜೊತೆ. ಇಲ್ಲಿ ಸ್ಟುಡಿಯೋನಲ್ಲಿ ರಮೇಶ್ ಬಾಬು ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ನಮಸ್ಕಾರ ರಮೇಶ್ ಬಾಬು ಅವರೇ, ಸ್ವಾಗತ. ಕೆಲವೇ ನಿಮಿಷಗಳಲ್ಲಿ BJP ಅಶ್ವಥ್ ನಾರಾಯಣ ಗೌಡ್ರು ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಶ್ರೀಕಂಠೇಗೌಡ್ರಿಗೆ ಚೆನ್ನಾಗಿ ನೆನಪಿರುತ್ತೆ ಹೆಸರು. ಲಾಸ್ಟ್ ಟೈಮು GT ದೇವೇಗೌಡರು ಯಾವಾಗ ಘೋಷಣೆ ಮಾಡಿದ್ರು ಇಲ್ಲ ನಾನು JDS ಅಲ್ಲೇ ಇರ್ತೀನಿ ಅಂತ, ಅವತ್ತು ಇದೇ ಹೆಸರು ಕೊಟ್ಟು ಒಂದು ಕಾರ್ಯಕ್ರಮ ಮಾಡಿದ ಶ್ರೀಕಂಠೇಗೌಡರಿಗೆ ನೆನಪಿರುತ್ತೆ. ಹಳೆ ಮೈಸೂರು ಹೊಸ ಆಟ ಅಂತ. ಹೊಸ ಆಟದಲ್ಲಿ ಇವಾಗ ತಮ್ಮದೇ ಆದ ಆಟ ಆಡೋದಕ್ಕೆ ಫೀಲ್ಡ್ಗೆ ಇಳಿದಿರೋದು ಯಾರು? BJP ಅವರು. ಶ್ರೀಕಂಠೇಗೌಡ್ರೆ, ನಾನು ಬೇರೆ ಎಲ್ಲ ಪ್ರಶ್ನೆಗಳು ಕೇಳೋದಕ್ಕೂ ಮುಂಚೆ ನಿಮ್ಮ ಅಭಿಪ್ರಾಯ, ನಿಮ್ಮ ವಿಶ್ಲೇಷಣೆ, ನಿಮ್ಮ ಅಸೆಸ್ಮೆಂಟ್ ಕೇಳ್ತಿದ್ದೆ. ಈಗ ಈ ಬಾರಿಯ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಈ ಹಿಂದಿನಂತೆ ಯಾವ ರಾಮ ಮಂದಿರ, ಶಿವ ಮಂದಿರ ಅಥವಾ ಆಂಜನೇಯನ ಮಂದಿರಗಳು ಕೆಲಸ ಮಾಡೋದಿಲ್ಲ. ಒಮ್ಮೆ ಒಂದು ಅವಕಾಶ ಸಿಕ್ತು. ಆದರೆ ಈ ಬಾರಿ ಕಳೆದ 5 ವರ್ಷಗಳಲ್ಲಿ ಒಂದು 14 ತಿಂಗಳು ಬಿಟ್ಟರೆ ಉಳಿದ ಅವಧಿಯನ್ನು ಪೂರ್ಣವಾಗಿ BJP ಆಡಳಿತ ನಡೆಸಿದೆ. ಅವರು ಮಾಡಿದ ಸಾಧನೆಗಳ ಮೇಲೆ ಕರ್ನಾಟಕದ ಜನ ಏನು ನಿರ್ಣಯ ಮಾಡಬೇಕು ಅನ್ನೋದನ್ನು ಮಾಡುವವರು ಇದ್ದಾರೆ. ಹಾಗಾಗಿ ಯಾವುದೋ ಭ್ರಮೆಗಳಿಗೆ ಸಿಕ್ಕಾಕ್ಕೊಂಡು ಇನ್ನಿಲ್ಲದ ವಿಚಾರಗಳನ್ನು ಮತ್ತೆ ನಾನು ಜನರಲ್ಲಿ ತಂದು ಮತ ತಗೊಳ್ತೀವಿ ಅನ್ನುವಂಥ ಅಭಿಪ್ರಾಯ ಇದ್ದರೆ ಅದು ಖಂಡಿತ ಸುಳ್ಳಾಗ್ತದೆ ಅನ್ನುವಂಥದ್ದು ನನ್ನ ಅತ್ಯಂತ ಸ್ಪಷ್ಟವಾದ ಅಭಿಪ್ರಾಯ. ಯಾಕೆಂದರೆ ಕರ್ನಾಟಕದ ಜನ ಬಹಳ ಬುದ್ಧಿಜೀವಿಗಳಿದ್ದಾರೆ. ಅದಕ್ಕೆಲ್ಲ 82 ಚುನಾವಣೆ, 83 ಚುನಾವಣೆ, 85 ಚುನಾವಣೆಗಳು ಇಲ್ಲಿ ಅತ್ಯಂತ ಸ್ಪಷ್ಟ ನಿದರ್ಶನಗಳಾಗಿದ್ದಾವೆ. ಹೇಳಿ ನಿಖಿಲ್. ಅಲ್ಲ ಶ್ರೀಕಂಠೇಗೌಡ್ರೆ, ನಾನು ಕೇಳಿದೆ, ಅಮಿತ್ ಶಾ ಅವ್ರು ಬರ್ತಿರೋದು ನಿಮ್ಮ ಜಿಲ್ಲೆಗೆ, ಈ ರಾಮ ಮಂದಿರ ಆಲೋಚನೆ ಇರೋದು ಕುಮಾರಸ್ವಾಮಿ ಅವರ ಆತ್ಮೀಯ ಆಪ್ತ ಜಿಲ್ಲೆಯಾದ ರಾಮನಗರ. ಅಂದ್ರೆ JDSನ ಭದ್ರಕೋಟೆಗೆ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ವ್ಯಂಗ್ಯವಾಗಿ ತಪ್ಪು ತಿಳಿಬಾರ್ದು, JDSನ ಬುಡಕ್ಕೆ ಕೈ ಹಾಕ್ತಿದೆಯಲ್ಲ BJP ಅಂತ. ಅಲ್ಲ, ನಾನು BJPನ ಮಂಡ್ಯ ಜಿಲ್ಲೆಗೆ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀನಿ. ನನ್ನ ಕತೆ ಗೊತ್ತಾ? ಕರ್ನಾಟಕ ರಾಜ್ಯದ ರಾಜಕಾರಣವೇ ಬೇರೆ, ಭಾರತ ದೇಶದ ರಾಜಕಾರಣವೇ ಬೇರೆ, ಮಂಡ್ಯ ಜಿಲ್ಲೆಯ ರಾಜಕಾರಣವೇ ಬೇರೆ. ಮಂಡ್ಯ ಜಿಲ್ಲೆಯಲ್ಲಿ BJP ಕಾಂಗ್ರೆಸ್ನ B ಟೀಮು. ಇದಕ್ಕೆ ಉದಾಹರಣೆ ಹೇಳ್ತೀನಿ ನಾನು. ಕಳೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ BJP ಅಭ್ಯರ್ಥಿ ಚುನಾವಣೆ 3 ದಿನ ಇದೆ ಅನ್ನುವಾಗೆ ನಿವೃತ್ತಿ ಘೋಷಣೆ ಮಾಡಿ ಕಣ್ಣೀರು ಹಾಕಿ ಹೊರಟೋಗ್ತಾರೆ. ಇಡೀ BJP ಕಾಂಗ್ರೆಸ್ಗೆ ಸಹಾಯ ಮಾಡ್ತದೆ ಬಹಿರಂಗವಾಗಿ. ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಗೆ ತಾನು ಅಭ್ಯರ್ಥಿ ಆಗ್ತೆ ಬೆಂಬಲಕ್ಕೆ ನಿಲ್ತದೆ. ನೀವು ಸಂಘಟನೆ ಮಾಡಕ್ಕೆ ಕೊಟ್ಟಿದ್ರಿ, ಮಾಡಿ ಸ್ವಾಮಿ, ಅಭ್ಯರ್ಥಿಗಳನ್ನ ಖಂಡಿತ ಹಾಕಿ. ಅರೆ, ನಿಮ್ಮ ಅಭ್ಯರ್ಥಿಗಳು ಚುನಾವಣೆವರೆಗೂ ನಿಲ್ತಾರ ನೋಡ್ಕೊಳ್ಳಿ. ಚುನಾವಣೆ ಎದುರಿಸ್ಬೇಕಲ್ಲ ನೀವು ಚುನಾವಣೆ ಎದುರಿಸೋದಾದ್ರೆ ಸರಿ ಅಂತ ಒಪ್ಕೊಳ್ತೀನಿ ನಾನು. ಇದು ಮಂಡ್ಯದ ಪರಿಸ್ಥಿತಿ. ಹೋಸಲನು ಹಂಗೆ ಅಂದ್ರು, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ರು, ನಿಮ್ಮ ಅಭ್ಯರ್ಥಿ ಕಥೆ ಏನಾಯಿತು ಸ್ಥಳೀಯ ಸಂಸ್ಥೆಗಳಲ್ಲಿ? ಯಾಕೆ ನಿವೃತ್ತಿ ಘೋಷಣೆ ಮಾಡಿದ್ರು? ಯಾಕೆ ಕಾಂಗ್ರೆಸ್ಸಿಗೆ ಬೆಂಬಲ ಮಾಡಿದ್ರು? ಹಾಗಾಗಿ ಅಮಿತ್ ಶಾ ಅಲ್ಲ, ನಮ್ಮ ಮೋದಿಯವರು ಬರಲಿ, ನನ್ನ ಸ್ವಾಗತ. BJP ಮಂಡ್ಯದ ನೆಲದಲ್ಲಿ ಸಂಘಟನೆ ಮಾಡೋದಕ್ಕೆ ನನ್ನ ಸ್ವಾಗತ ಇದೆ, ನಾನು ಒಪ್ಕೊಳ್ತೇನೆ. ದಯಮಾಡಿ ಅವರು ಬರಬೇಕು, ಸಂಘಟನೆ ಮಾಡಬೇಕು. ನಮ್ಮ ಸ್ವಾಗತ ಇದೆ, ವಿರೋಧ ಇಲ್ಲ ಅದಕ್ಕೆ. ಅಲ್ಲ, ನಿಮ್ಗೆ ಅರ್ಥ ಆಯ್ತಲ್ಲ ಶ್ರೀಕಂಠೇಗೌಡ್ರೆ, ನೀವು B ಟೀಮ್ ಮಾತಾಡಿದ್ರೆ ನಮಗೆ ಚಿಂತೆ ಆಗ್ಬಿಡತ್ತಪ್ಪ. ಲಾಸ್ಟ್ ಟೈಮ್ ಎಲೆಕ್ಷನ್ ನಲ್ಲಿ
ನೀವು ಅಂದ್ರೆ JDS ಬಿಜೆಪಿ ಬಿ ಟೀಮ್ ಅಂದ್ರು, ಆಮೇಲೆ ನೋಡಿದ್ರೆ ನಿಮ್ ಜೊತೆ ಮೈತ್ರಿ ಮಾಡ್ಕೊಂಡು ನಾನು ರಮೇಶ್ ಬಾಬು ಅವ್ರಿಗೆ ಕೇಳ್ತೀನಿ. ಅಲ್ಲ ಸರ್, ಸ್ಥಳೀಯವಾಗಿ ಒಂದಷ್ಟು ಆಡಳಿತ ವಿರೋಧಿ ಅಲೆ ಇರ್ಬೋದು. 7 out of 7 ಇವತ್ತು JDS ಅಲ್ಲಿ 7 ಸೀಟು ವಿಧಾನಸಭೆ ಕ್ಷೇತ್ರದಲ್ಲಿ JDS ತೆಕ್ಕೆಯಲ್ಲಿದೆ. ಆದ್ರೂ ಸಂಸತ್ ಚುನಾವಣೆಯಲ್ಲಿ ಸೋಲ್ಸಿದ್ರು ಜನ, 1.5 ಲಕ್ಷಕ್ಕಿಂತ ಜಾಸ್ತಿ ಮತಗಳಲ್ಲಿ ಸೋಲ್ಸಿದ್ರು JDS-ನ ಅಭ್ಯರ್ಥಿಯನ್ನ. ಅವತ್ತಿನ ದಿನ ನೀವು ಬಿಜೆಪಿ ಬಿ ಟೀಮ್ ಆದ್ರಂತೆ. ಅಂದ್ರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗು JDS ಭದ್ರಕೋಟೆನ ಭೇದಿಸೋದಕ್ಕೆ ನೀವಿಬ್ರು ಒಂದಾಗ್ಬೇಕಾ ಅಂತ, ನೀವು ಮತ್ತೆ ಬಿಜೆಪಿ? ಕರ್ನಾಟಕ ರಾಜ್ಯದ ಮತದಾರರು ಪ್ರಬುದ್ಧರಿದ್ದಾರೆ ಅನ್ನೋ ಮಾತನ್ನು ಶ್ರೀಕಂಠೇಗೌಡರು ಹೇಳಿದ್ರು. ನಾನು ಸ್ವಾಗತ ಮಾಡ್ತೀನಿ. ಪ್ರಬುದ್ಧ ಮತದಾರರು ಯಾವತ್ತೂ ಸಹ ಇತಿಹಾಸಗಳನ್ನ ಬೇಗ ಮರೆಯೋದಕ್ಕೆ ಹೋಗೋದಿಲ್ಲ. ಸನ್ಮಾನ್ಯ HD ಕುಮಾರಸ್ವಾಮಿರವರು ಮತ್ತು ಸನ್ಮಾನ್ಯ ಚಲುವರಾಯಸ್ವಾಮಿರವರು ಪಾರ್ಲಿಮೆಂಟ್ ಮೆಂಬರಾಗಿ ಪಾರ್ಲಿಮೆಂಟ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ, ಅಂದರೆ ಅಸೆಂಬ್ಲಿಗೆ ಎಲೆಕ್ಟ್ ಆದಾಗ ರಾಜೀನಾಮೆ ಕೊಟ್ಟರು. ಅಲ್ಲಿ ಉಪಚುನಾವಣೆ ಆಯಿತು. ಕನಕಪುರ ಪಾರ್ಲಿಮೆಂಟ್ರಿ ಕ್ಷೇತ್ರಕ್ಕೆ, ಅಂದರೆ ಬೆಂಗಳೂರು ಗ್ರಾಮಾಂತರ ಪಾರ್ಲಿಮೆಂಟ್ರಿ ಕ್ಷೇತ್ರ ಮತ್ತು ಮಂಡ್ಯ ಪಾರ್ಲಿಮೆಂಟ್ರಿ ಕ್ಷೇತ್ರಕ್ಕೆ ಉಪಚುನಾವಣೆ ಆಯಿತು. ಅನಿತಾ ಕುಮಾರಸ್ವಾಮಿರವರು ಇಲ್ಲಿ JDS ಕ್ಯಾಂಡಿಡೇಟ್ ಆಗಿದ್ದರು, ಅಲ್ಲಿ ಪುಟ್ಟರಾಜರವರು JDS ಕ್ಯಾಂಡಿಡೇಟ್ ಆಗಿದ್ದರು. ಪಾಪ BJಪಿಯವರು ಯಾರಿಗೆ ಸಪೋರ್ಟ್ ಮಾಡೋದು, ಏನಕ್ಕೆ ಬೆಂಬಲ ಕೊಟ್ಟು JDSಗೆ ಓಪನ್ ಆಗಿ ಪಾಪ ಮರ್ತುಬಿಟ್ಟವ್ರೆ ಶ್ರೀಕಂಠೇಗೌಡರು, ಅಥವಾ ಜನ ಮರ್ತವ್ರು ಅಂತ ತಿಳ್ಕೊಂಡಿದ್ದಾರೆ. ಹಾಗಾಗಿ ಈ ಕರ್ನಾಟಕದಲ್ಲಿ ಒಳ ರಾಜಕೀಯ ಅಂಡರ್ಸ್ಟ್ಯಾಂಡಿಂಗ್ ರಾಜಕೀಯ ಯಾರು ಹುಟ್ಟಾಕಿದ್ರೆ ಅದು ಸನ್ಮಾನ್ಯ ಕುಮಾರಸ್ವಾಮಿರವರು. ನನ್ನ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಜನಕ್ಕೆ ಜ್ಞಾಪಿಸ್ದೆ ಅಷ್ಟೇ. ಮತ್ತು ಅಶ್ವಥ್ ನಾರಾಯಣವ್ರ ಬಗ್ಗೆ ತಾವು ಚರ್ಚೆ ಮಾಡೋದ್ರಿ. ಅಶ್ವಥ್ ನಾರಾಯಣವ್ರಿಗೆ ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರಂತ DK ಶಿವಕುಮಾರ್ ಅವರು ಸಮಂಜಸವಾದ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಸನ್ಮಾನ್ಯ ಅಶ್ವಥ್ ನಾರಾಯಣರವರು ರಾಮನಗರದಲ್ಲಿ ಒಂದೇ ಅಲ್ಲ, ಈ ರಾಜ್ಯದ ಯಾವುದೇ ಭಾಗದಲ್ಲಿ ಅವರು ದೇವಾಲಯಗಳನ್ನ ಕಟ್ಟಿದ್ದಾರೆ, ಸ್ವಾಗತ ಮಾಡ್ತೀನಿ. ಯಾಕೆಂದರೆ ದೇವಾಲಯ ಕಟ್ಟೋದಕ್ಕೆ 2 ಕಾರಣ ಇರುತ್ತೆ. ಒಂದು ಆಧ್ಯಾತ್ಮಿಕ ಕಾರಣ, ಆಸ್ತಿಕವಾದ ನಾಸ್ತಿಕವಾದ. ಆಸ್ತಿಕರಿದ್ದಂಥವ್ರು ದೈವ ಭಕ್ತಿ ಅಥವಾ ಧರ್ಮದ ಆಚರಣೆಗೋಸ್ಕರ ಕಟ್ತಾರೆ. ಇನ್ನೊಂದು ಬಗೆ ಜನ ಇದ್ದಾರೆ, ಪಾಪ ಪ್ರಜ್ಞೆ ಕಳ್ಕೊಳ್ಳೋದಕ್ಕೋಸ್ಕರ ದೇವಸ್ಥಾನಗಳು ಮಾಡೋಕ್ಕೆ ಹೋಗ್ತಾರೆ, ಧರ್ಮ ಕಾರ್ಯಗಳನ್ನ, ದೇವ ಕಾರ್ಯಗಳನ್ನ. ಬಹುತೇಕ ಬೆಂಗಳೂರಲ್ಲಿ ವೈಟ್ ಟ್ಯಾಪಂಗಾಗಲಾಗಿರ್ತಕ್ಕಂಥ ಹಗರಣಗಳು, 40% ಆಗಿರ್ತಕ್ಕಂಥ ಹಗರಣಗಳು, ಇವೆಲ್ಲ ಪಾಪ ಪ್ರಜ್ಞೆ ಭಾಳ ಕಾಡ್ತಾ ಇದೆ ಅವ್ರಿಗೆ, ಅಶ್ವಥ್ ನಾರಾಯಣ ಅವ್ರಿಗೆ. ಸ್ವಾಭಾವಿಕವಾಗಿ ಅವರು ರಾಮನಗರದಲ್ಲಿ ದೇವಾಲಯ ಮಾಡ್ತೀನಿ ಅಂತ ಹೇಳ್ತಾರೆ. ಬರೀ ಭಕ್ತಿ ಮತ್ತೆ ಪಾಪ ಪ್ರಜ್ಞೆ, ಇಲ್ಲಿ ಓಟು ಪಾಲಿಟಿಕ್ಸ್ ಅನ್ನೋದಿಲ್ವಾ ದೇವಸ್ಥಾನದಿಂದ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಜನ ಬುದ್ಧಿವಂತಿದ್ದಾರೆ. ದೇವಸ್ಥಾನಗಳು ಕಟ್ಬಿಟ್ಟು ಅವ್ರು ಓಟ್ ಕೇಳ್ತಾರೆ ಅಂದರೆ ದೇವಸ್ಥಾನಕ್ಕೆ ಬರೋ ದುಡ್ಡು ಎಲ್ಲಿಂದ ಅಂತಲೂ ಪ್ರಶ್ನೆ ಮಾಡ್ತಾರೆ. ಓಕೆ, ಇವತ್ತು ಕಡೆಗೂ ನಿಮ್ಮ ಪ್ರಾಬಲ್ಯ ಇದೆ ಹಳೆ ಮೈಸೂರು ಭಾಗದಲ್ಲಿ. ಇವರ ಒಂದು ಮೇಲ್ಗೈ ಸಾಧಿಸಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ JDS ಅವರು. ಆದ್ರೆ ನಾನ್ ಕೇಳ್ತಿರೋದು ಸರ್, ಇವತ್ತಿನ ದಿನ ಸ್ವಲ್ಪ ಗೇಮ್ ಬದಲಾಯ್ತು. ಅದಕ್ಕೆ ನಾನು ಹೇಳಿದೆ ಹಳೆ ಮೈಸೂರು ಹೊಸ ಆಟ ಯಾಕೆ ಅಂತ ಕೇಳ್ಬಿಡಿ ಸರ್ ರಮೇಶ್ ಬಾಬು ಸರ್. ಒಂದೊಂದು ಸೆಕೆಂಡ್ ಕೇಳಿ ಸರ್. ಸರ್ಕಾರದ ಯಂತ್ರ, ಪಕ್ಷದ ತಂತ್ರ, ಸಿದ್ಧಾಂತದ ಮಂತ್ರ, ನೀವೇನ್ ಮಾಡ್ತೀರಿ? ಹೆಂಗಿರುತ್ತೆ ಷಡ್ಯಂತ್ರ ಅಂತ ಪ್ಲೀಸ್ ನೋಡಿ. ನೆನ್ನೆನೂ ಸಹ ನಾನು ಇನ್ನೊಂದು ಕಡೆ ಹೇಳಿದ್ದೇನೆ, ನಾಟ್ ಓನ್ಲಿ ಅಮಿತ್ ಶಾ, ನಾಟ್ ಓನ್ಲಿ ಪ್ರೈಮ್ ಮಿನಿಸ್ಟರ್ ಮೋದಿ ಬಂದು ಗೆಸ್ಟ್ ಥರ ಟೂರಿಸ್ಟ್ ಥರ ಬಂದು ಹೋಗೋದು ಬೇಡ. ಮೇ 2ನೇ ವಾರದಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಆಗುತ್ತೆ. ಪರ್ಮನೆಂಟಾಗಿ ಇಲ್ಲೇ ಇಟ್ಕೊಂಡ್ಬಿಡ್ಲಿ, ಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿಯಿಂದಲೇ ಬೇಕಾದ್ರೆ ಅವ್ರಿಗೆ ಯಾವ್ದಾದ್ರು ಒಂದು ಗೆಸ್ಟ್ ರೂಮ್ ಕೊಡಿಸ್ಬಿಡ್ತೀವಿ, ಅದು ಇಲ್ಲೇ ಇಟ್ಕೊಂಡು ಚುನಾವಣೆ ಮಾಡಲಿ. ಶ್ರೀಕಂಠೇಗೌಡರು ಹೇಳ್ದಂಗೆ ಕರ್ನಾಟಕದ ಈಕ್ವೇಷನು, ಇಲ್ಲಿರ್ತಕ್ಕಂಥ ಸೋಷಿಯಲ್ ಇಂಜಿನಿಯರಿಂಗೇ ಬೇರೆ. ಉತ್ತರ ಇಂಡಿಯಾಕ್ಕೆ, ನಾರ್ತ್ ಇಂಡಿಯಾಕ್ಕೆ ಕರ್ನಾಟಕವನ್ನು ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿರ್ತಕ್ಕಂಥ ವಾಸ್ತವಾಂಶಗಳೇ ಬೇರೆ. ತಾವೀಗೇನು ಚರ್ಚೆ ಮಾಡ್ತಾ ಇದ್ದೀರಿ ಹಳೆ ಮೈಸೂರು ಅಂತೇಳಿ, ಇನ್ಕ್ಲೂಡಿಂಗ್ ಗ್ರೇಟರ್ ಬೆಂಗಳೂರು ಮತ್ತು ಹಳೆ ಮೈಸೂರು ಎರಡೂ ಸೇರಿ 93 ಸ್ಥಾನಗಳು ಬರುತ್ತೆ. 93 ಸ್ಥಾನದಲ್ಲಿ ಆಪರೇಷನ್ ಕಮಲ ಬಿಟ್ಟರು ಹಿಂದಿನ ಫಲಿತಾಂಶ ನೋಡೋಕೆ ಹೋದರೆ BJP ವಾಸ್ ಇನ್ 3rd ಪ್ಲೇಸ್. ಇವತ್ತು ಸಹ 3rd ಪ್ಲೇಸ್ಗೆ ಹೋಗ್ತಾರೋ. ದಟ್ ಈಸ್ ಬಿಕಾಸ್ ಹಳೆ ಮೈಸೂರು ಅನ್ನೋ ಕೋರ್ ಏರಿಯಾ ಏನಿದೆ ಸರ್, ಅಲ್ಲೇ 59 ಸೀಟ್ ಬರುತ್ತೆ. ಆ 59ರಲ್ಲಿ ಇವ್ರು ಎಷ್ಟು ಸರ್ ಗೆದ್ದಿರೋದು? ಹಳೆ ಮೈಸೂರು 61, ಗ್ರೇಟರ್ ಬೆಂಗಳೂರಲ್ಲಿ 32, ಟೋಟಲ್ 93 ಪ್ಲಸ್. ಅವ್ರು ಗೆದ್ದಿರ್ತಕ್ಕಂಥದ್ದು 22, ಕಾಂಗ್ರೆಸ್ ಗೆದ್ದಿರೋದು 34. ಆ 22ರಲ್ಲೂ ಮೇಜರ್ ಸರ್ ಬೆಂಗಳೂರಲ್ಲಿ ಬರುತ್ತೆ ಸರ್. ಬರ್ಲಿ, ಬೆಂಗಳೂರಲ್ಲೂ ಸಹ ಈ ಆಪರೇಷನ್ ಕಮಲ ಬಿಟ್ರೆ ಕಾಂಗ್ರೆಸ್ ಪಾರ್ಟಿ ವಾಸ್ ಅಪ್ಪರ್ ಹ್ಯಾಂಡ್, ನಮ್ಗೆ ಹೆಚ್ಚು ಸೀಟ್ ಬಂದಿದ್ದು. ಮತ್ತೆ ಇನ್ನೊಂದು ಜ್ಞಾಪಿಸೋಕೆ ಇಷ್ಟಪಡ್ತೀನಿ, ಇದೇ ಮಾಧ್ಯಮದಲ್ಲಿ ನಾನು ಇಲ್ಲೇ ಕೂತ್ಕೊಂಡು ಚರ್ಚೆ ಮಾಡಿದ್ದೆ ನಿಮ್ಮ ಮಾಧ್ಯಮದ ಮುಖಾಂತರನೇ. ಕಳೆದ BBMP ಚುನಾವಣೆಯಲ್ಲಿ, ಬೆಂಗಳೂರಿನ BBMP ಚುನಾವಣೆಯಲ್ಲಿ ರಾಜ್ಯ ಘಟಕದ BJP ಅಧ್ಯಕ್ಷರು ಪ್ರಹ್ಲಾದ್ ಜೋಶಿ ಆವತ್ತಿನ ಸಂದರ್ಭದಲ್ಲಿ BBMPನಲ್ಲಿ BJP ಕಾರ್ಪೊರೇಟರ್ ಕ್ಯಾಂಡಿಡೇಟ್ ಸೆಲೆಕ್ಷನ್ಗೆ ತಮ್ಮನ್ನು ಪರಿಗಣಿಸಲಿಲ್ಲ ಅಂತೇಳಿ ಯಡಿಯೂರಪ್ಪನವರು ಅಸಮಾಧಾನವನ್ನು ಪಡ್ಕೊಂಡಿದ್ರು. ಆ ಸಮಯದಲ್ಲಿ ಇಲ್ಲೊಂದು ಚರ್ಚೆ ಆಯಿತು. ಚರ್ಚೆ ಆದಾಗ ಅಶ್ವಥ್ ನಾರಾಯಣ ಅವ್ರಿಗೆ ನಿಮ್ಮ ಮಾಧ್ಯಮದವ್ರು ಕೇಳಿದ್ರು, ಯಾಕೆ ಅಶ್ವಥ್ ನಾರಾಯಣ ಅವರೇ ಯಡಿಯೂರಪ್ಪನ ನೀವು ಪರಿಗಣಿಸಿಲ್ಲ ಅಂತೇಳಿ. ಅವರೊಂದು ಮಾತು ಹೇಳಿದ್ರು ಅವತ್ತು,
ಶಿವಮೊಗ್ಗದವ್ರಿಗೆ ಏನ್ರಿ ಕೆಲಸ ಬೆಂಗಳೂರಲ್ಲಿ ಅಂತ. ಇವತ್ತು ಅದೇ ಪರಿಸ್ಥಿತಿ. ಯಡಿಯೂರಪ್ಪನ ಬಿಟ್ಟು ರಾಜ್ಯ ಚುನಾವಣೆ ಮಾಡಕ್ಕೆ ಕೊಟ್ಟಿದ್ದಾರೆ, ಕೇಳೋದು ಅದೇ ಉತ್ತರ ಕೊಡ್ತಾರೆ ಅವರು. ಶಿವಮೊಗ್ಗದವ್ರಿಗೆ ಏನ್ರಿ ಕರ್ನಾಟಕದಲ್ಲಿ ಕೆಲಸ ಅಂತೇಳಿ. ಹಾಗಾಗಿ ಜನ ಬುದ್ಧಿವಂತಿದ್ದಾರೆ. ಇವತ್ತು ಯಾರ ನಾಯಕತ್ವದಲ್ಲಿ ಯಾವ ರೀತಿ ಚುನಾವಣೆ ಆಗುತ್ತೆ ಅಂತ ದೇಶ ನೋಡ್ತಾ ಇದೆ. ನಮಗೆ ವಿಶ್ವಾಸ ಇದೆ, ಹಳೆ ಮೈಸೂರು ಭಾಗದಲ್ಲಿ ಇಲ್ಲಿ ಪೈಪೋಟಿ ಇರ್ತಕ್ಕಂಥದ್ದೇ ಕಾಂಗ್ರೆಸ್ ಮತ್ತು JDS ನಡುವೆ. ಅಲ್ಲ, ಇಲ್ಲಿ ತ್ರಿಕೋನ ಸ್ಪರ್ಧೆ ಆಗುತ್ತಾ? DP ಸತೀಶ್ ಅವ್ರಿಗೆ ನಾನು ಕೇಳ್ತೀನಿ. DP ಸತೀಶ್ ಅವರೇ, ಒಂದು ಸರ್ಕಾರದ ಯಂತ್ರ, ಪಕ್ಷದ ತಂತ್ರ, ಸಿದ್ಧಾಂತದ ಮಂತ್ರ, ಇದನ್ನೆಲ್ಲ ಇಟ್ಕೊಂಡು ಜಾತಿ ಆಧಾರಿತವಾಗಿ ನಡೆಯುವಂಥ ರಾಜಕಾರಣವನ್ನು ಧರ್ಮಾಧಾರಿತವಾಗಿ ಪರಿವರ್ತಿಸೋದಕ್ಕೆ ಇಲ್ಲಿ ಸಾಧ್ಯತೆ ಇದೆಯಾ? ಅಲ್ಲ, ನಾನು ಒಂದಷ್ಟು ಉದಾಹರಣೆ ಕೊಡ್ತೀನಿ ನಮ್ಮ ವೀಕ್ಷಕರ ಅನುಕೂಲ ಮತ್ತು ಲಾಭಕ್ಕಾಗಿ. ಹನುಮಾನ್ ಸಂಕೀರ್ತನಾ ಯಾತ್ರೆ ಅಂತ ಒಂದು ಮಂಡ್ಯದಲ್ಲಿ ಮಾಡಿದ್ರು. ಏನು ಜೋರ್ ಜನ, ಕೇಸರಿ ಮಯ ಇಡೀ ಮಂಡ್ಯ. ಅದಾದ ನಂತರ ನೀವು ಹಳೆ ಮೈಸೂರು ಭಾಗದಲ್ಲಿ ನೋಡ್ತಾ ಬಂದರೆ ಇತ್ತೀಚಿನ ದಿನಗಳಲ್ಲಿ ಈ ಥರದ ಕಾರ್ಯಕ್ರಮಗಳು ಜಾಸ್ತಿ. ಶ್ರೀರಂಗಪಟ್ಟಣದ ಮಸೀದಿ ಆಗಲಿ, ಅಲ್ಲಿ ಹನುಮಾನ್ ವಿಗ್ರಹ ಇದೆ, ಹಾಗಾಗಿ ಒಂದು ಅಭಿಯಾನನೇ ಮಾಡಿದ್ರು, ಅದರಲ್ಲೂ ಸಾವಿರಾರು ಜನ ಭಾಗವಹಿಸಿದ್ರು. ಹೀಗೆ ನಾವು ಒಂದೊಂದೇ ಕಾರ್ಯಕ್ರಮವನ್ನು ನೋಡ್ತಾ ಹೋದರೆ ದಿ ಐಡಿಯಾಲಜಿಕಲ್ ಪುಷ್ DP ಸತೀಶ್ ಅವರೇ ನಿಮ್ಮ ಗಮನಕ್ಕೂ ಬಿದ್ದಿರುತ್ತೆ. ಅದ್ರ ಬಗ್ಗೆ ವಿಶ್ಲೇಷಿಸಿ ಅಂತ ಕೇಳ್ತಿದ್ದೀನಿ ಪ್ಲೀಸ್. ನೋಡಿ ನಿಖಿಲ್ ಅವರೇ, ಕರ್ನಾಟಕದಲ್ಲಿ ಬಿಜೆಪಿ ದೊಡ್ಡ ಪ್ರಮಾಣದಲ್ಲಿ ಅಕೌಂಟು ಖಾತೆ ಬದಲಾವಣೆ ಓಪನ್ ಮಾಡಿದ್ದೆ ದಕ್ಷಿಣ ಕರ್ನಾಟಕದಲ್ಲಿ, ಓಲ್ಡ್ ಮೈಸೂರಲ್ಲಿ. ರಾಮ ಜನ್ಮಭೂಮಿ ಅಡ್ವಾಣಿಯವರ ರಥಯಾತ್ರೆ ಆದ ನಂತರ 1999 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 4 ಸ್ಥಾನ ಬಂತು. ಲೋಕಸಭೆಯಲ್ಲಿ 3 ಸ್ಥಾನ ಅಂದ್ರೆ ಮಂಗಳೂರನ್ನು ಸೇರಿಸಿದ್ರೆ ದಕ್ಷಿಣ ಕರ್ನಾಟಕದಲ್ಲೇ ಬಂದಿತ್ತು. ತುಮಕೂರು, ಬೆಂಗಳೂರು ದಕ್ಷಿಣ ಹಾಗೂ ಮಂಗಳೂರು, ಇನ್ನೊಂದು ಸ್ಥಾನ ಬೀದರ್ ಬಂದಿತ್ತು ಅವ್ರಿಗೆ ಅಷ್ಟೇ. 96ನೇ ಇಸ್ವಿಯಲ್ಲಿ ಅವ್ರು ಯಾಡ್ ಆಗಿದ್ದ ಸ್ಥಾನ ಧಾರವಾಡ ಉತ್ತರ ಅವಾಗ ಕರಿತಾ ಇದ್ರು. ವಿಜಯ ಸಂಕೇಶ್ವರ ಅವ್ರು ಗೆದ್ದು ಬಂದ್ರು. ಅದು ಬಿಟ್ರೆ ಎಲ್ಲಾ ಸ್ಥಾನಗಳನ್ನು ಇಲ್ಲೇ ಗೆಲ್ತಾ ಇದ್ರು. ಇನ್ನೊಂದು ಬಿಜೆಪಿಯ ಅತಿ ದೊಡ್ಡ ನಾಯಕ BS ಯಡಿಯೂರಪ್ಪನವರು ದಕ್ಷಿಣ ಕರ್ನಾಟಕದವರು, ಮೂಲ ಮಂಡ್ಯ ಜಿಲ್ಲೆಯವರು. ಈ ದೇವೇಗೌಡರ JDS ಪಾರ್ಟಿಯ ಹಾರ್ಟ್ ಲ್ಯಾಂಡ್ ನವರು, ಶಿವಮೊಗ್ಗವನ್ನವರ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡವರು. ಎರಡನೇದಾಗಿ ಇನ್ನೊಂದು ಏನು ಅಂದ್ರೆ, ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಲಿಂಗಾಯತರ ಪ್ರಾಬಲ್ಯ ಅಂದ್ರೆ ಬಿಜೆಪಿಯ ಕೋರ್ ವೋಟ್ ಬ್ಯಾಂಕ್ ಅಂತ ಅವ್ರು ಏನ್ ಹೇಳ್ತಾರೆ ಅಥವಾ ಏನು ಪರಿಗಣಿಸ್ತೀವಿ, ಅವ್ರ ಸಂಖ್ಯೆ ಸಾಕಷ್ಟಿದೆ. ಅದು ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ತುಮಕೂರು ಇರ್ಬೋದು, ಚಾಮರಾಜನಗರ, ಮೈಸೂರು, ಕನಕಪುರ ಜಿಲ್ಲೆ ಹಾಗೂ ಅಂದ್ರೆ ರಾಮನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಎಲ್ಲಾ ಜಿಲ್ಲೆಗಳದ್ದು ಅವ್ರ ಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿದೆ. ಆದ್ರಿಂದ ಬಿಜೆಪಿ ಅವರು ಈಗೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಕ್ಕಲಿಗರ ಮತಗಳನ್ನ ಸೆಳಿಬೇಕು. ಒಕ್ಕಲಿಗರು JDS ನ ಪ್ರಮುಖ ವೋಟ್ ಬ್ಯಾಂಕ್ 50ರಿಂದ 60% ಅಥವಾ 60ರಿಂದ 70% ಸಂದರ್ಭಕ್ಕೆ ಅನುಗುಣವಾಗಿ ಅವರು JDSಗೆ ವೋಟ್ ಹಾಕ್ತಾರೆ. ಅವರಲ್ಲಿ ನಾವು 30ರಿಂದ 40%, ಕನಿಷ್ಠ 30-35% ವೋಟ್ ತಗೊಂಡ್ರೆ ನಮ್ಗೆ ಸಾಕಷ್ಟು ಸ್ಥಾನ ಬರುತ್ತೆ ಅನ್ನೋ ನಿರೀಕ್ಷೆ ಅವರಿಗಿದೆ. ಬಿಜೆಪಿಯ ಕೆಲವೊಂದು ಆಂತರಿಕ ಸಮೀಕ್ಷೆಗಳ ಪ್ರಕಾರ ಅವರಿಗೆ ತೊಂದರೆ ಆಗ್ತಾ ಇರೋದು ಬೆಳಗಾವಿ, ಬಳ್ಳಾರಿ ಹಾಗೂ ಬೆಂಗಳೂರು ಅಂದ್ರೆ 3 Bs ಇವುಗಳಲ್ಲಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. 2018ನೇ ಇಸ್ವಿಯಲ್ಲಿ ಬಿಜೆಪಿಗೆ 104 ಸ್ಥಾನ ಬಂತು. ದೇ ಫೆಲ್ ಶಾರ್ಟ್ ಆಫ್ ಜಸ್ಟ್ 9 seats. ಕ್ಲಿಯರ್ ಮೆಜಾರಿಟಿ ಬರ್ಲಿಕ್ಕೆ ಅವಾಗ ಕೂಡ ಅವ್ರಿಗೆ ತೊಂದರೆ ಆಗಿತ್ತು ಬೆಳಗಾವಿ, ಬಳ್ಳಾರಿ, ಬೆಂಗಳೂರಿನಲ್ಲಿ. ಆಮೇಲೆ ಆಪರೇಷನ್ ಕಮಲದ ಮುಖಾಂತರ ಅವ್ರು ಅಧಿಕಾರಕ್ಕೆ ಬರಬೇಕಾಯ್ತು. ಬಿಜೆಪಿ ದಕ್ಷಿಣ ಕರ್ನಾಟಕದಲ್ಲಿ ಬಹಳ ಹಿಂದುಳಿದಿದೆ, ಸಪೋರ್ಟ್ ಇಲ್ಲ ಅನ್ನೋದನ್ನ ನಾನು ಒಪ್ಪಲ್ಲ. ಯಾಕೆಂದ್ರೆ ಅವರು 83ನೇ ಇಸ್ವಿನವರು ಇಲ್ಲಿ ಸ್ಥಾನಗಳನ್ನು ಗೆಲ್ತಾನೆ ಇದ್ದಾರೆ. ಅಲ್ಲೊಂದು ಇಲ್ಲೊಂದು ಗೆಲ್ತಾ ಇದ್ದಿರ್ಬೋದು, ಬಟ್ ಅವ್ರಿಗೆ ಅಸ್ತಿತ್ವ ಇದ್ದೇ ಇದೆ. ರೈಟ್. ಅಲ್ಲ, ನಾನು ಅಶ್ವಥ್ ನಾರಾಯಣ್ ಗೌಡ್ರಿಗೆ ಕೇಳ್ತೀನಿ. ಸ್ವಾಗತ ಅಶ್ವಥ್ ನಾರಾಯಣ್ ಗೌಡ್ರೆ. ನಿಖಿಲ್ ಮಾತಾಡ್ತೀನಿ. ನಿಮ್ಮ ಜೊತೆಯಲ್ಲಿ ರಮೇಶ್ ಬಾಬು ಅವರಿದ್ದಾರೆ, ಶ್ರೀಕಂಠೇಗೌಡರಿದ್ದಾರೆ, ನನ್ನ ಹಿರಿಯ ಸಹೋದ್ಯೋಗಿ DP ಸತೀಶ್ ಅವರಿದ್ದಾರೆ. ಸರ್ಕಾರದ ಯಂತ್ರ, ಪಕ್ಷದ ತಂತ್ರ, ಸಿದ್ಧಾಂತದ ಮಂತ್ರ, ನಿಜಕ್ಕೂ ತ್ರಿಕೋನ ಸ್ಪರ್ಧೆ ಮಾಡ್ಬಿಡ್ತೀರಾ? ಯಾಕೆ ಕೇಳ್ತೀನಿ ಅಂದ್ರೆ, ಫಸ್ಟ್ ಪಕ್ಷ ಟಾರ್ಗೆಟ್ ಇದ್ದಿದ್ದು 45 ಸೀಟ್. ಅದಾದ್ಮೇಲೆ ಸ್ವಲ್ಪ ನೈಜತೆಗೆ ಹತ್ತಿರ ಬಂದ್ರಿ. ಏನ್ ಹೇಳಿದ್ರಿ? ಪಕ್ಷದ ಆಂತರಿಕ ವಲಯದಲ್ಲಿ ಇಲ್ಲಪ್ಪ ಕನಿಷ್ಠ 25 ಸೀಟ್ ಗೆಲ್ಬೇಕು. ರೀಸೆಂಟ್ ಆಗಿ ಒಂದು ಮೀಟಿಂಗ್ ಆಯ್ತು, ಅದರಲ್ಲಿ ಏನಕ್ಕೆ ಇಳಿಸಿದ್ರಿ ನಿಮ್ಮ ಟಾರ್ಗೆಟ್ನ? ಏನಾರ ಆಗ್ಲಿ 15 ಸೀಟ್ ಕಮ್ಮಿ ಹೋಗ್ಬಾರ್ದು ಅಂತ. ಅಂದ್ರೆ ನಿಮ್ಮ ಟಾರ್ಗೆಟ್ ಸೈಜ್ ಕಡಿಮೆ ಆಗ್ತಾ ಬಂತು ಅಂತ. ಅಶ್ವಥ್ ನಾರಾಯಣ್ ಗೌಡ್ರೆ, ಇದು ಪಕ್ಷದೊಳಗಿನ ಆತ್ಮವಿಶ್ವಾಸದ ಪ್ರತಿಬಿಂಬನ, ಅಂದ್ರೆ ಕುಗ್ಗುತ್ತಿರೋ ಆತ್ಮವಿಶ್ವಾಸದ ಪ್ರತಿಬಿಂಬನ? ನಿಜಕ್ಕೂ ತ್ರಿಕೋನ ಸ್ಪರ್ಧೆ ಆಗತ್ತಾ? 48 ನಿಖಿಲ್ 48, 25, 15 ಅಂತ ಯಾರು ಹೇಳಿದ್ದು? ಎಲ್ಲಿ ಚರ್ಚೆ ಆಯ್ತು? ಅಧಿಕೃತವಾಗಿ ನೀವು ಒಪ್ಲಿಕ್ಕಿಲ್ಲ ಬಿಡಿ. ಅಲ್ಲ, ಅಧಿಕೃತವಾಗಿ ನೀವು ಒಪ್ಲಿಕ್ಕಿಲ್ಲ, ಬಟ್ ಇನ್ ಎನಿ ಕೇಸ್ ಆಯ್ತು, ನೀವ್ ಹೇಳ್ಬಿಡಿ. ಆಯ್ತು. ಅಲ್ಲ ನಿಖಿಲ್, ನಾವು ವಿ ಆರ್ ಒಂದು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ. ಊಹಾಪೋಹ ನಾವು ಡಿಬೇಟ್ ಮಾಡ್ಬೇಕು, ಚರ್ಚೆ ಮಾಡ್ಬೇಕಾದ್ರೆ ಊಹಾಪೋಹದ ಮೇಲೆ ಚರ್ಚೆ ಮಾಡ್ಲಿಕ್ಕಾಗಲ್ಲ. ಆಯ್ತು ಸರಿ. ವಿ ಆರ್ ಇನ್ ಎಲೆಕ್ಷನ್. ಯು ಫರ್ಗೆಟ್ ದ ನಂಬರ್ಸ್. ಅಲ್ಲ, ಯು ಫರ್ಗೆಟ್ ದ ನಂಬರ್ಸ್. ತ್ರಿಕೋನ ಸ್ಪರ್ಧೆ ಬಗ್ಗೆ ಮಾತಾಡಿ ಸರ್. ತ್ರಿಕೋನ ಸ್ಪರ್ಧೆ ನೋಡಿ, ಹಳೆ ಮೈಸೂರು ಭಾಗದಲ್ಲಿ ಏನಾಗಿದ್ದಾರೆ, ಇದುವರೆಗೂ ಕಳೆದ 42 ವರ್ಷದ ಬಿಜೆಪಿಯ ರಾಜಕೀಯ ಇತಿಹಾಸದಲ್ಲಿ ಈ ಬಾರಿ ಹಳೆ ಮೈಸೂರು ಭಾಗದಲ್ಲಿ ನಾವೊಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ವಿ. ಆ ಟಾರ್ಗೆಟ್ ಅನ್ನ ರೀಚ್ ಆಗ್ಲೇಬೇಕು. ಯಾಕೆ ನಮ್ಗೆ 150 ನಾವು ಕ್ರಾಸ್ ಆಗ್ಬೇಕಾದ್ರೆ ಹಳೆ ಮೈಸೂರು ಭಾಗದಲ್ಲಿ ನಾವು ಗಣನೀಯವಾಗಿ ಸ್ಥಾನಗಳನ್ನು ಗಳಿಸಲೇಬೇಕು.
ಗಣನೀಯವಾಗಿ ಸ್ಥಾನವನ್ನು ಗಳಿಸ್ಬೇಕಾದ್ರೆ ನಾವು ಹಳೆ ಮೈಸೂರು ಭಾಗಕ್ಕೆ ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡು ನಾವು ಕೆಲಸವನ್ನ ಮಾಡ್ತಾ ಇದ್ವಿ. ಬಹಳ ಎಫೆಕ್ಟಿವ್ ಆಗಿ ಅದು ನಮ್ಗೆ ಅದು ಕೋಲಾರದಿಂದ ಹಿಡ್ಕೊಂಡು ಚಿಕ್ಕಬಳ್ಳಾಪುರ, ರಾಮನಗರ, ಮಂಡ್ಯ, ಮೈಸೂರು, ಹಾಸನ, ಮೈಸೂರು ಗ್ರಾಮಾಂತರ, ಇನ್ಕ್ಲೂಡಿಂಗ್ ಚಾಮರಾಜನಗರ, ಇದರಲ್ಲಿ ಬಹುತೇಕ ಒಂದು 15 ಸೀಟ್ ನಾವು ಗೆದ್ದಂತ ಸೀಟ್ ನಾವು ಕಳ್ಕೊಂಡಿದೀವಿ. ಹಾಸನದಲ್ಲಿ 4 ಸೀಟ್ ಗೆದ್ದಿದ್ವಿ, ಕಳ್ಕೊಂಡಿದೀವಿ. ಮೈಸೂರಲ್ಲಿ ಹುಣಸೂರು ಗೆದ್ದಿದ್ವಿ, ಟಿ ನರಸೀಪುರ ಗೆದ್ದಿದ್ವಿ, ಬನ್ನೂರು ಗೆದ್ದಿದ್ವಿ, ನಾವು ಕಳ್ಕೊಂಡಿದೀವಿ. ಈಗ ಅವನ್ನೆಲ್ಲ ಗೆಲ್ಲಬೇಕಾಗಿದೆ. ನಾವು ಈ ಬಾರಿ ಚುನಾವಣೆಯಲ್ಲಿ ನಮ್ದೇ ಆದಂತ ಒಂದು ನೆಟ್ವರ್ಕ್ ಇಟ್ಕೊಂಡು ಕೆಲಸ ಮಾಡಿದೀವಿ. ನಾವು ಯಾರೇನೇ ಮಾತಾಡಲಿ, ಇವತ್ತು ಶ್ರೀಕಂಠೇಗೌಡರಿಗೆ ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು, ಕಾಂಗ್ರೆಸ್ನವ್ರಿಗೆ, ರಮೇಶ್ ಬಾಬು ಅವ್ರಿಗೆ ನಾವು ಅಮಿತ್ ಶಾ ಅವ್ರನ್ನ ಕರೆಸ್ತಾ ಇರೋದು, ಮೋದಿ ಅವ್ರು ಬರ್ತಾ ಇರೋದು, ಜನಸ್ಪಂದನ ಕಾರ್ಯಕ್ರಮ ಮಾಡ್ತೀವಿ. ಇವಾಗ ಕಾಂಗ್ರೆಸ್ಗೆ ಲೀಡರ್ಗಳು ಕೊರತೆ ಇದೆ, JDS-ಗೆ ಇರೋದೇ ಒಬ್ರು ಲೀಡರ್ ಕುಮಾರಸ್ವಾಮಿ, ಬಿಜೆಪಿಗೆ ಯಥೇಚ್ಛವಾಗಿ ನಾಯಕತ್ವದ ನಮ್ಮಲ್ಲಿ ಒಂದು ಟೀಮ್ ಇದೆ. ಬರ್ತಾರೆ, ಅಮಿತ್ ಶಾ ಅವರು ಬರ್ತಾರೆ, ಮೋದಿ ಅವರು ಬರ್ತಾರೆ, ನಡ್ಡಾ ಅವರು ಬರ್ತಾರೆ, ನರೇಂದ್ರ ಮೋದಿ ಅವರು ಬರ್ತಾರೆ, ಹೋಗ್ತಾರೆ. ನಮ್ಮ ಟಾರ್ಗೆಟ್ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಇವ್ರಿಗೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನವ್ರಿಗೆ ಯಡಿಯೂರಪ್ಪನವ್ರನ್ನ ಮೂಲೆ ಗುಂಪು ಮಾಡೋರು, ಶಿವಮೊಗ್ಗದಲ್ಲಿ ಒಂದ್ ರೀತಿ ಅಶ್ವತ್ಥನಾರಾಯಣ ಯಾವಾಗಲೂ ಮಾತಾಡೋರು. ಸ್ವಾಮಿ ನಮ್ದು ಏನಾನ ಇರ್ಲಿ, ನಿಮ್ದು ಹೇಳಿ. ಸಿದ್ದರಾಮಯ್ಯನವ್ರದ್ದು, DK ಶಿವಕುಮಾರ್ 1 ಬಸ್ ಅಲ್ಲಿ ಹೋಗ್ಬೇಕಾ 2 ಬಸ್ ಅಲ್ಲಿ ಹೋಗ್ಬೇಕಾ, ನಿಮ್ದು ಇನ್ನೇ ತೀರ್ಮಾನ ಆಗಿಲ್ಲ. ನಾವು ಹಳೆ ಮೈಸೂರು ಭಾಗಕ್ಕೆ ನಾವು ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಿದ್ವಿ. ಅಮಿತ್ ಶಾ ಅವರು ಯಾವ್ದೊಂದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಒಂದು ಮೆಗಾ ಡೈರಿ ಉದ್ಘಾಟನೆಗೆ ಬರ್ತಾ ಇದ್ರೆ, ಹಾಗೆ ಕಾರ್ಯಕರ್ತ ಸಭೆ ಮಾಡ್ತಾರೆ. ಕಾರ್ಯಕರ್ತ ಸಭೆಯಲ್ಲಿ ಡಬಲ್ ಇಂಜಿನ್ ಗೌರ್ಮೆಂಟ್ ಮಾಡಿರ್ತಕ್ಕಂಥದ್ದು, ಮಂಡ್ಯಗೆ ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ಸ್ ಬಗ್ಗೆ, ಅದು ಮೈಸೂರ್ ಕಂಪನಿಯಿಂದ ಹಿಡ್ಕೊಂಡು ಪ್ರತಿಯೊಂದು ನಾವು ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ. ನಾವು ಜನಗಳ ಮುಂದೆ ನಮ್ ರಿಪೋರ್ಟ್ ಕಾರ್ಡ್ ಅನ್ನ ಇಡ್ತೀವಿ. ಇವ್ರಿಗೆ ಏನ್ ಬೇಕಾದ್ರೆ ಯಡಿಯೂರಪ್ಪನವ್ರನ್ನ ಇವ್ರು ಕಡೆಗಣಿಸಿದ್ರು, ಅಮಿತ್ ಶಾ ಅವ್ರದ್ದೇನು ನಡೆಯೋದಿಲ್ಲ, ಇದೆಲ್ಲ ಇವ್ರಿಗೆ ಏನಕ್ಕೆ ಬೇಕಾಗಿದೆ? ನಿಮ್ದು ಏನಿದೆ ನೀವ್ ಹೇಳಿ ಸರ್. ಒಂದೇ ಒಂದು ನಿಖಿಲ್, ರಮೇಶ್ ಬಾಬು ಒಂದು ಪ್ರಶ್ನೆಯನ್ನ ಕೇಳ್ತೀನಿ. 2020 ಆಗಸ್ಟ್ 3ನೇ ತಾರೀಕು 2020 ಆಗಸ್ಟ್ 3ನೇ ತಾರೀಕು 2,500 ಕೋಟಿ ಅವ್ಯವಹಾರ ಅಂತ ಹೇಳಿ ಸಿದ್ದರಾಮಯ್ಯನವರು 2ನೇ ತಾರೀಕು DK ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡಿ ತಡ್ಕೊಳಕ್ಕಾಗದೆ ನಮ್ಮ ಮೇಲೆ ಒಂದು ಅಲಿಗೇಷನ್ ಮಾಡಿದ್ರು. 12ನೇ ಅಧಿವೇಶನ ಇವತ್ತು ನಡೀತಿದೆ. ಒಂದೇ ಒಂದು ದಾಖಲೆ ಇಟ್ಕೊಂಡು ಕಾಂಗ್ರೆಸ್ನವರು ದಾಖಲೆ ಸಮೇತ ಪ್ರೂವ್ ಮಾಡಕ್ಕಾಗಲಿಲ್ಲ. 40% ಬಗ್ಗೆ ಅಲಿಗೇಷನ್ ಮಾಡಿದ್ರು. ಕಾಂಟ್ರಾಕ್ಟ್ ಅಸೋಸಿಯೇಷನ್ ಕೆಂಪಣ್ಣ ರಾತ್ರಿ ಹೋಗಿ ಬೇಲ್ ತಗೊಂಡು ಈಚೆ ಬಂದಿದ್ದಾರೆ ಸರ್. ಇವ್ರದನ್ನ ಮುಚ್ಚಿಟ್ಕೊಳ್ಳಿಕ್ಕಾಗ್ದೇನೆ ನಮ್ಮ ಮೇಲೇನೋ ಯಡಿಯೂರಪ್ಪನವರು ಇವ್ರ ಕಡೆಗಣಿಸರು, ಅಮಿತ್ ಶಾ ಅವ್ರದ್ದು ಆಟ ನಡೆಯೋದಿಲ್ಲ. ಇವೆಲ್ಲ ಇವ್ರಿಗೆ ಏನ್ ಬೇಕಾಗಿದೆ? ಆಯ್ತು ಅಶ್ವತ್ಥನಾರಾಯಣ ಗೌಡ್ರೆ, ಆಯ್ತು ನಿಮ್ಮ ಟಾರ್ಗೆಟ್ ಇದೆ. ನಿಮಗೆ ಕರ್ನಾಟಕ ರಾಜಕಾರಣ ಯಾವ ರೀತಿ ಆಗುತ್ತೆ ಅಂತ ಗೊತ್ತಿದೆ ಅಶ್ವತ್ಥನಾರಾಯಣ ಗೌಡ್ರೆ. ನಾನೇ ನಿಮಗೆ ತಿಳಿಸಿ ಹೇಳ್ಬೇಕಾಗಿಲ್ಲ. ಜಾತಿಯ ಒಂದು ಪಾತ್ರ, ಪ್ರಭಾವ, ಮತದಾನ ಎರಡರ ಮೇಲೂ ಯಾವ ರೀತಿ ಅದರ ಎಫೆಕ್ಟ್ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಇಲ್ಲಿ ಧರ್ಮಾಧಾರಿತ ರಾಜಕಾರಣಕ್ಕೆ ಪರಿವರ್ತನೆ ಆಗುತ್ತಾ? ಅಲ್ಲ ಹೇಳಿ ಅಶ್ವತ್ಥನಾರಾಯಣ ಗೌಡ್ರೆ. ಬಂದೆ ಸರ್ ರಮೇಶ್. ಅದಲ್ಲ ಅವ್ರು ಮಿಸ್ಲೀಡ್ ಆಗ್ತಾ ಇದ್ದಾರೆ. ಅಲ್ಲ ಒಂದ್ ನಿಮಿಷ, ಗೊತ್ತಿಲ್ಲ ಅವ್ರಿಗೆ ಏನ್. ಕಮಿಂಗ್ ಟು ಯು ಸರ್, ನೀವು ಅದನ್ನ ಕರೆಕ್ಟ್ ಮಾಡಿ. ಅಶ್ವತ್ಥನಾರಾಯಣ ಗೌಡ್ರೆ, ನಾನ್ ಕೇಳ್ದೆ, ನೀವು ಟಾರ್ಗೆಟ್ ಇಟ್ಕೊಂಡಿದ್ದೀರಿ, ಇದು ಒಕ್ಕಲಿಗ ಹಾರ್ಟ್ಲ್ಯಾಂಡು, ಇಲ್ಲಿ ಒಕ್ಕಲಿಗರ ಮತದಾನನೇ ನಿರ್ಣಾಯಕ. ಇಂಥ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಒಂದು ಬೇಡಿಕೆ ಇದೆ. ನೀವು ಕೋಆಪರೇಟಿವ್ಸ್ ಮೂಲಕ ಕೇಂದ್ರದಲ್ಲಿ ಮೊದಲನೇ ಬಾರಿ ಸ್ಥಾಪನೆ ಆಗಿದೆ ಸಚಿವಾಲಯ, ಅದ್ರ ಸಚಿವರು ಕೂಡ ಅಮಿತ್ ಶಾ ಅವರೇ. ಇಲ್ಲಿ ST ಸೋಮಶೇಖರ್ ಅವರು ಇದ್ದಾರೆ. 33 ಲಕ್ಷ ಜನರಿಗೆ, 24 ರೈತರಿಗೆ 24,000 ಲೋನ್ ಅನ್ನ ಕೊಟ್ಟು ಅಲ್ಲಿ ಮೆಗಾ ಡೈರಿಯ ಉದ್ಘಾಟನೆ ಮಾಡಿ ಈ ಎರಡೂ ಸಮುದಾಯಗಳ ಒಲವನ್ನ ಪಡ್ಕೊಳ್ಳೋಂಥ ಯತ್ನ ನೀವು ಮಾಡ್ತಿದ್ದೀರಿ. ಆದರೆ ಇಲ್ಲಿಲ್ಲ ಮತದಾನ, ಇಲ್ಲಿಲ್ಲ ಎಲೆಕ್ಷನ್ ರಿಸಲ್ಟ್ ಅಂತೀನಿ. ಎಲೆಕ್ಷನ್ ಇರೋದೇ ಜಾತಿ ಆಧಾರದ ಮೇಲೆ. ನಾನು ಅದಕ್ಕೆ ಮತ್ತೆ ಕೇಳಿದೆ, ನಿಮ್ಮ ಸಿದ್ಧಾಂತದ ಮಂತ್ರ ಎಷ್ಟು ಹೆಲ್ಪ್ ಆಗುತ್ತೆ? ಅಲ್ಲ ನೋಡಿ, ಎಲೆಕ್ಷನ್ ಜಾತಿ ಆಧಾರದ ಮೇಲೆ ನಡೆಯಂಗಿರೋ ನಿಖಿಲ್ ಕುಮಾರಸ್ವಾಮಿ ಯಾಕೆ ಸೋತ್ರು? ಅಲ್ಲಿ ಅನುಕಂಪ ಅನ್ನೋದು ಒಂದು ಫ್ಯಾಕ್ಟರ್ ಇತ್ತು. ಮತ್ತೆ ಜಾತಿ ಅಂದ್ರೆ ಅಲ್ಲಿ ಯಾರು ಸುಮಲತಾ ಅವ್ರನ್ನ ನಾಯ್ಡು ಅಂದ್ರಲ್ಲ, ಅವರೇ ಸುಮಲತಾ ಅವ್ರಿಗೆ ಒಂದಷ್ಟು ಲಕ್ಷ ವೋಟ್ನ ಗಿಫ್ಟ್ ಮಾಡ್ದಂಗ ಆಯ್ತು. ಅಲ್ಲ ನನ್ನ ತಿಳುವಳಿಕೆನಲ್ಲಿ ನಾನು ಹೇಳ್ದೆ ನಿಮ್ಗೆ. ಅವತ್ತಿನ ದಿನ ಅಂಬರೀಶ್ ಅವ್ರ ಮುಖ ನೋಡ್ಕೊಂಡು ಸುಮ್ಮನಿದ್ದಿದ್ರೆ ಬಹುಶಃ ಗೆಲ್ತಿದ್ರೇನೋ. ಇಲ್ಲ, ಚರ್ಚೆ ವಿಷಯ ಅದಲ್ಲ ಬಿಡಿ. ಇಲ್ಲ, ಜಾತಿ ಆಧಾರದ ನೋಡಿ, ಮಂಡ್ಯ ಒಕ್ಕಲಿಗ ಜನ ಜಾತಿ ಆಧಾರದ ಮೇಲೆ ವೋಟ್ ಹಾಕೋದಿಲ್ಲ. ನಿಮ್ಮ ಡೆವಲಪ್ಮೆಂಟ್, ನಿಮ್ ಕೆಲಸ ಏನ್ ಮಾಡಿದ್ರೆ ಜನ ಗುರುತಿಸ್ತಾರೆ. SM ಕೃಷ್ಣವ್ರಿಗೂ ವೋಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ, ಕುಮಾರಸ್ವಾಮಿಗೂ ವೋಟ್ ಹಾಕಿದ್ರೆ ಬದಲಾವಣೆ ಮಾಡಿದ್ರೆ. ಮಂಡ್ಯ ಭಾಗದಲ್ಲಿ ನೀವು ನೋಡಿರ್ಬೇಕು, ಕಂಟಿನ್ಯೂ ಯಾವ ಪಾರ್ಟಿಗೂ ಕೊಟ್ಟಿಲ್ಲ, ಬದಲಾವಣೆಗಳನ್ನ ನಿರೀಕ್ಷೆ ಇಟ್ಕೊಂಡು ಬದಲಾವಣೆಗಳನ್ನ ಮಾಡಿದ್ದಾರೆ. ಮಂಡ್ಯ ರಿಸಲ್ಟ್, ಒಕ್ಕಲಿಗ ರಿಸಲ್ಟ್, ಒಂದ್ಸಲ ಕಾಂಗ್ರೆಸ್ ಒಂದ್ಸಲ ದಳ ಮಾಡಿದರೆ. ದೇವೇಗೌಡರನ್ನ 2 ಸಲ ಚುನಾವಣೆಯಿಂದ, 2 ಭಾಗದ ಚುನಾವಣೆ ಸೋಸಿ ಸಿಂಧಿಯಾನ ಗೆಲ್ಸಿದ್ದಾರೆ. ಜಾತಿ ಆಧಾರದ ಮೇಲೆ ಒಕ್ಕಲಿಗರು ವೋಟ್ ಮಾಡೋದೇ ಇಲ್ಲ. ಸಿಂಧಿಯಾ ಅಂತ ಒಬ್ಬ ನಾಯಕ ಕನಕಪುರದಲ್ಲಿ ಗೆದ್ದಿದ್ದಾರೆ, ದೇವೇಗೌಡರು ಸೋತಿದ್ದಾರೆ ಸರ್. ಒಕ್ಕಲಿಗ ಯಾವತ್ತು ಜಾತಿ ಆಧಾರದ ಮೇಲೆ ವೋಟ್ ಮಾಡೋದೇ ಇಲ್ಲ.
ಶ್ರೀಕಂಠೇಗೌಡರಿಗೆ ಚೆನ್ನಾಗಿ ಗೊತ್ತಿದೆ ಅದ್ರದ್ದು ಅಭಿವೃದ್ಧಿ ಸರ್. ಈ ಚುನಾವಣೆ ಸಮಯದಲ್ಲಿ ಪಂಚರತ್ನ ಇವತ್ತು ಇವ್ಯಾವು ನಡೆಯೋದಿಲ್ಲ ಸರ್. ನೀವ್ ಏನ್ ಮಾಡಿದ್ರಿ ಅನ್ನೋಂಥದ್ದು ಬರ್ತದಲ್ಲಿ. ಶ್ರೀಕಂಠೇಗೌಡ್ರೆ ಟ್ರ್ಯಾಕ್ ರೆಕಾರ್ಡ್ ಬೇಕು, ಜಾತಿ ಕಾರ್ಡ್ ಇಟ್ಕೊಂಡು ಹೋದ್ರೆ ವರ್ಕ್ ಆಗೋದಿಲ್ಲ. ಅವ್ರು ಹೇಳ್ತಾರೆ ನೀವು 7-7 ಗೆದ್ದಿದ್ದೀರಲ್ಲ, ನೀವು ಒಳ್ಳೆ ಕೆಲಸದಿಂದ ಗೆದ್ದಿದ್ದು, ಮುಂದಿನ ಬಾರಿ ಗೆಲ್ಲಲ್ವಂತೆ. ಅದು ಯಾಕಂದ್ರೆ ನೀವು ಕೆಲಸ ಮಾಡ್ಲಿಲ್ಲ. ಒಕ್ಕಲಿಗರು ಜಾತಿ ಆಧಾರದ ಮೇಲೆ ವೋಟ್ ಹಾಕಲ್ಲ ಶ್ರೀಕಂಠೇಗೌಡ್ರೆ, ಅದಕ್ಕೆ ಉತ್ತರ ಕೊಡಿ. ನಿಖಿಲ್ ಅವರೇ ಮಾಡ್ತಾರೆ ಜನಗಳು. ಇಲ್ಲ, ಒಂದು ಮಾತು ನಮ್ಮ ಸ್ನೇಹಿತರಾದ ಅಶ್ವಥ್ ನಾರಾಯಣ ಅವ್ರಿಗೆ ಒಂದು ಮಾತು ಕೇಳಕ್ ಬಯಸ್ತೀನಿ. ಕುಮಾರಸ್ವಾಮಿ ಅವರು 14 ತಿಂಗಳಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ 9,000 ಕೋಟಿಯನ್ನು ಮಂಡ್ಯ ಜಿಲ್ಲೆಗೆ ಕೊಟ್ಟರು. ಹಾಗೆ ಹಾಸನ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೂ ಕೊಟ್ಟರು. ಈ ನಮ್ಮ BJP ಸದನದಲ್ಲಿ ನಾನು ಇದ್ದೆ, ಇದು ಮಂಡ್ಯ ಬಡ್ಜೆಟ್, ಇದು ಹಾಸನ ಬಡ್ಜೆಟ್ಟು, ಇದು ರಾಮನಗರ ಜಿಲ್ಲೆ ಬಡ್ಜೆಟ್ ಅಂತೇಳಿ ಬಾವಿಗೆ ಬಂದರು. ಇವರು ಮತ್ತೆ ಯಡಿಯೂರಪ್ಪನ ಅಧಿಕಾರಕ್ಕೆ ಬಂದ ತಕ್ಷಣ ಅಷ್ಟು ಹಣನ ರದ್ದು ಮಾಡಿದ್ರು, ಕೈ ಬಿಟ್ಟರು. ಈಗ ಮಂಡ್ಯ ಜಿಲ್ಲೆಗೆ ಬಂದು ಮತ್ತು ಈ ಭಾಗಕ್ಕೆ ಬಂದು ಮತ ಕೇಳೋ ಯಾವ ನೈತಿಕತೆ ಇವ್ರಿಗಿದೆ? ಉಪಚುನಾವಣೆಯಲ್ಲಿ ನಾರಾಯಣಗೌಡರು ಗೆದ್ದಿದ್ರು, ಈಗ ಗೆಲ್ಲಿ ಮತ್ತೆ. ಈಗ 23 ಚುನಾವಣೆಯಲ್ಲಿ ನಾರಾಯಣಗೌಡರು KR ಪಟೇಲ್ ಗೆಲ್ಲಿ. ನಿಮ್ಗೊಂದು ಹೇಳ್ತೀನಿ, ಈ ಬಾರಿ ಈಗಾಗಲೇ ಕುಮಾರಸ್ವಾಮಿಯವರು ನಮ್ಮ ಅಮಿತ್ ಶಾ ಅವರು ಬರಲಿ. ನಾನು ಆಗಲೇ ನಿಮ್ಗೆ ಹೇಳಿದೆ, ನಮ್ಮ ಅಶ್ವಥ್ ನಾರಾಯಣ ತಡವಾಗಿ ಬಂದರು. ಅಮಿತ್ ಶಾ ಅವರು ಬರಬೇಕು ಮಂಡ್ಯಕ್ಕೆ, ಮೈಸೂರಿಗೂ ಬರಬೇಕು, ಹಾಸನಕ್ಕೂ ಬರಬೇಕು, ಎಲ್ಲ ಕಡೆ BJPಯನ್ನು ಸಂಘಟನೆ ಮಾಡಬೇಕು ಮತ್ತು ಇವ್ರ ಅಭ್ಯರ್ಥಿಗಳನ್ನು ಹಾಕಬೇಕು, ಅಭ್ಯರ್ಥಿಗಳನ್ನ ಕಡೆವರೆಗೂ ಉಳಿಸ್ಕೋಬೇಕು, ಚುನಾವಣೆವರೆಗೂ ಉಳಿಸ್ಕೋಬೇಕು. ಒಂದು ಎರಡನೇದು, ಈಗಾಗಲೇ ಪಂಚರತ್ನ ಯಾತ್ರೆ ಮಂಡ್ಯ ಜಿಲ್ಲೆಯಲ್ಲಿ 7 ದಿನಗಳ ಕಾಲ ಮುಗಿದಿದೆ. ಜನಸಾಗರವೇ ಬಂದಿದೆ, ಒಂದು ರೀತಿಯ ಸುನಾಮಿ ಅಲೆನೇ ಎದ್ದಿದೆ. ಈಗಾಗಲೇ ಅವರು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ನಮ್ಮ ರಾಮನಗರ ಜಿಲ್ಲೆ, ಮಂಡ್ಯ ಜಿಲ್ಲೆ ಇಷ್ಟು ಮುಖ್ಯ. ಮತ್ತೆ ತುಮಕೂರಿನಲ್ಲಿ 2ನೇ ಹಂತದಲ್ಲಿದ್ದಾರೆ. 3ನೇ ತಾರೀಕಿನಿಂದ ಮತ್ತೆ ಇನ್ನೊಂದು ಹಂತ ಪ್ರಾರಂಭ ಆಗ್ತಾ ಇದೆ. ತಳಮಟ್ಟದಲ್ಲಿ ಅಲ್ಲೇ ಗ್ರಾಮ ವಾಸ್ತವ್ಯ ಮಾಡಿ ಹಳ್ಳಿಗೆ ಹೋಗಿ ಜನರನ್ನ ಸಂಪರ್ಕ ಮಾಡುವಂತ ಒಂದು ರೀತಿಯ ಆಂದೋಲನದ ವ್ಯವಸ್ಥೆ ನಮ್ಮಿಂದ ನಡೀತಾ ಇದೆ. ನಾನು ಕೇಳೋದು, ಮೈಸೂರು ಬರ್ತಾ ಬರ್ಲಿ, ಅವ್ರ ಪಕ್ಷ ಸಂಘಟನೆ ಮಾಡ್ತಾರೆ ಮಾಡ್ಲಿ, ಆದ್ರೆ ಇವ್ರು ಗಟ್ಟಿಯಾಗಿ ನಿಲ್ಲಿ. ಆದ್ರೆ ಇವತ್ತು ಅವ್ರಿಗೆ ಮತ ಕೇಳುವ ಯಾವುದೇ ನೈತಿಕತೆ ಉಳಿದಿಲ್ಲ ಅವರಲ್ಲಿ. ಯಾಕೆ ಅಂದ್ರೆ ಬಡ್ಜೆಟ್ ಅಲ್ಲಿ ಕೊಟ್ಟಿದ್ದ ಅನುದಾನನೇ ಇವರು ವಾಪಸ್ ತಗೊಂಡವರು, ರದ್ದು ಮಾಡಿದವರು. ಹಾಗಾಗಿ ಯಾವ ಕಾರಣ, ಯಾವ ಅಭಿವೃದ್ಧಿ ಮಾಡಿದ್ವಿ ಒಂದು ಮತ ಕೇಳ್ತಾರೆ ನಮ್ಮ ಭಾಗದಲ್ಲಿ. ಮೈಸೂರಿನಲ್ಲಿ ಏನ್ ಕೆಲಸ ಮಾಡಿದ್ದಾರೆ ಒಂದು ಹೇಳಿ, ಒಳ್ಳೆ ಕೆಲಸ ಮಾಡಿದೀನಿ ಅಂತ ಹೇಳಿ. ಹಾಗಾಗಿ ಜನರನ್ನ ಬಹಳ ಕಾಲ ಧಾರ್ಮಿಕ ಭಾವನೆಗಳ ಮೇಲೆ, ಮತೀಯ ಭಾವನೆಗಳ ಮೇಲೆ ಆಟ ಆಡ್ಸಕ್ಕಾಗಲ್ಲ. ಯಾವುದೋ ಸಮಾವೇಶಗಳಿಂದ ನಮ್ಮ ಜನರನ್ನ ಮಾಡಕ್ಕಾಗಲ್ಲ. ಕರ್ನಾಟಕದ ಜನ, ಅದರಲ್ಲೂ ಹಳೆ ಮೈಸೂರಿನ ಜನ ಬಹಳ ಪ್ರಬುದ್ಧರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ಬಹಳ ಎಚ್ಚರಿಕೆಯಿಂದ ಮತ ಚಲಾಯಿಸ್ತಾರೆ. ಅವರು ಎಲ್ಲ ಆಗು ಹೋಗುಗಳನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಲ್ಲಂತವ್ರು. ಹಳ್ಳಿಲಿರೋ ಮನುಷ್ಯನೂ ಇವತ್ತು ರಾಜಕೀಯದ ಬಗ್ಗೆ ಮಾತಾಡ್ತಾನೆ. ಹಾಗಾಗಿ ನಮ್ಮ ಅಶ್ವಥ್ ನಾರಾಯಣ ಅವರು ಪಾಪ ಯಾವುದೋ ಹುಮ್ಮಸ್ಸು ಭ್ರಮೆಯಲ್ಲಿದ್ದಾರೆ. ನಾನು ಅವ್ರಿಗೆ ಡಿಸ್ಕರೇಜ್ ಮಾಡಲ್ಲ. ಆದ್ರೆ ಅವ್ರಿಗೆ ನನ್ನ ಅಭಿಪ್ರಾಯ ಸ್ಪಷ್ಟವಾಗಿ ಏನು ಅಂದ್ರೆ, ಮಂಡ್ಯ ಜಿಲ್ಲೆಯಲ್ಲಿ ಸಂಘಟನೆ ಮಾಡಿ ಅಭ್ಯರ್ಥಿಗಳನ್ನ BJPಯಿಂದ ಎಲ್ಲಾ ಕ್ಷೇತ್ರಕ್ಕೂ ಹಾಕಿ ಕಡೆಯವರೆಗೂ ಅಭ್ಯರ್ಥಿಗಳು ಉಳ್ಕೊಳ್ಳಿ. ರಮೇಶ್ ಬಾಬು ಅವರೇ, ನಿಮ್ಗೆ ನಿಮ್ದು 16 ಸಮಸ್ಯೆ ಇದೆ, BJP ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತ ಒಂದು ಕೇಳ್ತಾರೆ. ಇಲ್ಲಿ ನಾನು ಅವಾಗಲೇ ಹೇಳಿದೆ, ಸರ್ಕಾರದ ಯಂತ್ರ ಅಂತ. ಜಸ್ಟ್ ಲುಕ್ ಅಟ್ ದ ಸ್ಮಾರ್ಟ್ನೆಸ್ ಆಫ್ ದಿಸ್. ಕೋಆಪರೇಟಿವ್ಸ್ ಕ್ಷೇತ್ರ, ಕೃಷಿಕರು, ಹೈನುಗಾರಿಕೆ ಒಂದು ರೀತಿಯಲ್ಲಿ 2 ದೊಡ್ಡ ಸಮುದಾಯಗಳು. ಮೆಗಾ ಡೈರಿ ಒಂದು ಕಡೆ, ಕೋಆಪರೇಟಿವ್ಸ್ ಮೂಲಕ ರೈತರನ್ನ ಇನ್ವಾಲ್ವ್ ಮಾಡ್ಕೊಳ್ಳುವಂಥ ಮತ್ತೊಂದು ಮಾರ್ಗ. 33 ಲಕ್ಷ ರೈತರು, 24,000 ಕೋಟಿಯಷ್ಟು ಸಾಲ, ಸ್ತ್ರೀ ಶಕ್ತಿ ಸಂಘಟನೆಗಳಿಗೆ ಸಾಲ, ಮತ್ತೆ ಈ ಡೈರಿಗೆ ಉದ್ಘಾಟನೆ. ಅಂದ್ರೆ ಇದನ್ನೆಲ್ಲ ನೋಡಿದ್ರೆ ಸರ್ಕಾರದ ಯಂತ್ರನೂ ಇದೆ, ಪಕ್ಷದ ತಂತ್ರನೂ ಇದೆ, ಸಿದ್ಧಾಂತದ ಮಂತ್ರನೂ ಇದೆ. ಇದನ್ನೇಗಪ್ಪ ಭೇದಿಸ್ತೀರಿ ರಮೇಶ್ ಬಾಬು ಅವರು? ಟು ದ ಪಾಯಿಂಟ್ ಪ್ಲೀಸ್. ಅಶ್ವಥ್ ನಾರಾಯಣ ಅವರು ತಡವಾಗಿ ಬಂದರು. ಚರ್ಚೆ ಪ್ರಾರಂಭ ಆಗಿದ್ದೆ ಹಳೆ ಮೈಸೂರು ಭಾಗದಲ್ಲಿ ಕೇಸರಿ ಟಾರ್ಗೆಟ್ ಅಂತೇಳಿ. ಅದ್ರ ಮೇಲೆ ನಾವು ಚರ್ಚೆ ಮಾಡಿ ಕೇಸರಿ ಏನು ಮಾಡುತ್ತೆ, ಕಾಂಗ್ರೆಸ್ ಏನು ಮಾಡುತ್ತೆ ಅಂತ ಚರ್ಚೆ ಆಗ್ಬೇಕಾದ್ರೆ ನೀವು ಮಾತಾಡ್ಕೊಡೋದು, ನೀವು ಕೇಳ್ಕೊಡೋದು, ಅಶ್ವಥ್ ನಾರಾಯಣ ಬಗ್ಗೆ ಹೇಳ್ಕೊಡೋದು, ಇದ್ಯಾವ ಸ್ಥಿತಿ ಎಲ್ಲಿ ಹೇಳಿ ಅಲ್ಲ. ಅವ್ರ ಪಾಪ ಅವ್ರು ತಡವಾಗಿ ಬಂದರು, ಅವ್ರಿಗೆ ಚರ್ಚೆ ಸಬ್ಜೆಕ್ಟ್ ಅಂತ ಅವ್ರಿಗೆ ಅರ್ಥ ಆಗಿಲ್ಲ. ಪ್ರಾಸ್ತಾವಿಕವಾಗಿ ನೀವು ಮಾತಾಡಿದ್ರಿ. ರಾಮನಗರದಲ್ಲಿ ಅಶ್ವಥ್ ನಾರಾಯಣ ಏನು ಮಾಡಕ್ಕೆ ಕೊಟ್ಟಿದ್ದಾರೆ, DK ಶಿವಕುಮಾರ್ ಅವರು ಏನು ಕೌಂಟ್ರ್ ಕೊಟ್ಟರು ಬೆಳಗಾವಿನಲ್ಲಿ, ಅದ್ರ ಮೇಲೆ ಚರ್ಚೆ ಆಗ್ತಾ ಇದೆ. ಸೊ ಚರ್ಚೆಗೆ ಅನುಗುಣವಾಗಿ ನಾನು ಮಾತಾಡ್ತಾ ಇದ್ದೀನಿ ಬಿಟ್ಟರೆ ನಮಗೇನು ದೇರ್ ಇಸ್ ನೋ ಪರ್ಸನಲ್ ಅಜೆಂಡಾ. ಪಾರ್ಟಿ ಐಡಿಯಾಲಜಿಗೆ ಅನುಗುಣವಾಗಿ ನಾವು ಹೇಳ್ತಾ ಇದ್ದೀವಿ. ಮತ್ತು ನಾವು ಕೊಟ್ಟಂಥ ಅಂಕಿಅಂಶ ಕಳೆದ ಅಸೆಂಬ್ಲಿ ಚುನಾವಣೆಲ್ಲ 2018ರಲ್ಲಿ ಗ್ರೇಟರ್ ಬೆಂಗಳೂರು ಮತ್ತು ಹಳೆ ಮೈಸೂರು ಭಾಗದಲ್ಲಿ ಒಟ್ಟು ಎಷ್ಟು ಸ್ಥಾನ ಇದೆ, BJPಗೆ ಎಷ್ಟು ಬಂತು, ಕಾಂಗ್ರೆಸ್ಗೆ ಎಷ್ಟು ಬಂತು, JDSಗೆ ಎಷ್ಟು ಬಂತು, ಆ ಫಿಗರ್ಗೆ ಆಧಾರವಾಗಿ ಅವ್ರು 3ನೇ ಸ್ಥಾನದಲ್ಲಿದ್ದಾರೆ. ಪ್ರಯತ್ನ ಎಲ್ಲರೂ ಮಾಡ್ತಾರೆ, JDS ಮಾಡುತ್ತೆ, BJPನೂ ಮಾಡುತ್ತೆ, ಕಾಂಗ್ರೆಸ್ ಮಾಡುತ್ತೆ. ಬಟ್ ಈ ಬಾರಿ ತ್ರಿಕೋನ ಸ್ಪರ್ಧೆ ಆಗ ಸಾಧ್ಯನೇ ಇಲ್ಲ. ತ್ರಿಕೋನ ಸಾಧ್ಯನೇ ಇಲ್ಲ. ಅವ್ರು 3ನೇ ಪ್ಲೇಸೇ BJP. ಅವ್ರು 1000 ಹೇಳ್ಕೊಳ್ಳಿ. ಅವ್ರೀಗ ಅಮಿತ್ ಶಾ ಅವ್ರನ್ನ ಕರ್ಕೊಂಬರ್ತೀವಿ ಅಂತವ್ರೆ, ನಂಗೆ ಸಂತೋಷ.
ಮೆಗಾ ಡೈರಿ ಮಾಡ್ತೀವಿ ಅಂತಿದ್ದಾರೆ, ಸಂತೋಷ. ಸ್ವಾಮಿ, ಅದೆಲ್ಲದಕ್ಕಿಂತ ಮುಂಚೆ ನೀವೇ ಹೇಳ್ತಾ ಇದ್ದೀರಾ ಕೋಆಪರೇಟಿವ್ ಮಿನಿಸ್ಟರ್ ಅಂತೇಳಿ. ದಯಮಾಡಿ ಆ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕಲ್ಲಿ 2,000 ಕೋಟಿ ಸ್ಕ್ಯಾಂಡಲ್ ಆಗಿದೆ, ಅವ್ರಿಗೆ ಪರಿಹಾರ ಕೊಡಿಸಿ. ನೀವೇ ತಾನೇ ಕೋಆಪರೇಟಿವ್ ಮಿನಿಸ್ಟ್ರು. ನೀವು ಬೆಂಗಳೂರು ಮಂಡ್ಯಕ್ಕೆ ಹೋಗಿ ಮುಂಚೆ ಬೆಂಗಳೂರಿಗೆ ಬಂದೇ ತಾನೇ ಹೋಗೋದು. ಒಂದು ಸ್ಟೇಟ್ಮೆಂಟ್ ಆಯ್ತಪ್ಪ, ನಾಳೆ ಸಾಲ್ವ್ ಈ ಇಶ್ಯೂ ಎಲ್ಲ, ವಿಲ್ ರೆಫರ್ ದ ಮ್ಯಾಟರ್ ಟು ದ CBI ಎನ್ಕ್ವೈರಿ, ಆಗಿರ್ತಕ್ಕಂಥದ್ದು ಪರಿಹಾರ ಕೊಡ್ತೀವಿ. ನಿಮ್ಮದೇ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ. ಸುಮ್ಮನೆ ಯಾವುದೋ ಮೂಗಿಗೆ ಬೆಣ್ಣೆ ಹಚ್ಚೋದು ಬೇಡ, ವಾಸ್ತವವಾಗಿ ಆಗಬೇಕಾದ್ದು ಮಾಡಿ. UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಆವತ್ತಿನ ಮಿನಿಸ್ಟ್ರು, ಅಗ್ರಿಕಲ್ಚರ್ ಮಿನಿಸ್ಟ್ರು ಶರದ್ ಪವಾರ್ ಅವರು ಸಂವಿಧಾನಕ್ಕೆ 73ನೇ ತಿದ್ದುಪಡಿ ತಂದು ನಮ್ಮ ದೇಶದಲ್ಲಿ ಸಹಕಾರ ಸಂಘಗಳನ್ನ ರಚನೆ ಮಾಡುವಂಥದ್ದು, ಸಹಕಾರಿ ಸಂಘದಲ್ಲಿ ಸದಸ್ಯತ್ವ ಆಗೋಂಥದ್ದನ್ನ ಫಂಡಮೆಂಟಲ್ ರೈಟ್ ಮಾಡಿದ್ದಾರೆ. ಇದು UPA ಸರ್ಕಾರದ ಕ್ರೆಡಿಟು. ಇವತ್ತು ಯಾವುದೋ ಪೋರ್ಟ್ಫೋಲಿಯೋ ಮಾಡಿಬಿಟ್ಟು ಅಲ್ಲಿ ಹೋಮ್ ಮಿನಿಸ್ಟರ್ನ ಅಮಿತ್ ಶಾ ಅವ್ರ ಖಾತೆ ಕೊಟ್ಟು ನಾವು ಮಾಡುವಂತ ಹೇಳ್ಕೊಳ್ಳೋದಲ್ಲ. ಗುಜರಾತಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಸಹಕಾರಿ ಬ್ಯಾಂಕುಗಳಿರ್ತಕ್ಕಂಥದ್ದು ಗುಜರಾತ್ ಬಿಟ್ಟರೆ ಮಹಾರಾಷ್ಟ್ರ, ದೆನ್ ಕರ್ನಾಟಕ. ಸೊ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಸಹಕಾರಿ ಬ್ಯಾಂಕುಗಳಲ್ಲಿ. ಸಹಕಾರಿ ಕ್ಷೇತ್ರ ಅಂದರೆ ಬರೀ ನೀವು ಹಾಲಿನ ಡೈರಿ ಉಪಯೋಗಿಸೋದಲ್ಲ. ಇವತ್ತು ಕರ್ನಾಟಕದಲ್ಲಿ ಎಷ್ಟು ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿದ್ದಾವೆ, ಅದರ ಬಹುತೇಕ ಒಡೆಯರು ಈ ಕಾಂಗ್ರೆಸ್ನವರು ಇರ್ಬೋದು, ಇಲ್ಲ ನಾನು ಹೇಳೋದಿಲ್ಲ, ಬಹುತೇಕ ಒಡೆಯರು ನಿಮ್ಮ BJP ಅವರು. ಅವ್ರ ಮೇಲೆ ಎಷ್ಟೆಷ್ಟು ಅಲಿಗೇಷನ್ ಇದೆ, ಸಾಲ್ವ್ ಮಾಡಿ ಇಶ್ಯೂನ. ಪ್ರಶ್ನೆ ಇರ್ತಕ್ಕಂಥದ್ದು ಸಹಕಾರಿ ಮಿನಿಸ್ಟ್ರು ಬರ್ತಾ ಇದ್ದಾರೆ ಅಂತೇಳಿ ನೀವು ಪ್ರಶ್ನೆ ಮಾಡಬಾರ್ದು ಅಂತ ಅಲ್ಲ. ನೀವು ಮಂಡ್ಯಕಾರರು ಕರ್ಕೊಂಡೋಗಿ, ನಾಗಮಂಗಲಕಾರರು ಕರ್ಕೊಂಡೋಗಿ, ಬಿನ್ನಿಪೇಟೆಗಾರರು ಕರ್ಕೊಂಬನ್ನಿ, ಅಥವಾ ಇನ್ನೆಲ್ಗಾರರು ಕರ್ಕೊಂಡೋಗಿ. ಪ್ರಶ್ನೆ ಅದಲ್ಲ. ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ನಾನು ಕೋಟ್ ಮಾಡಿದ್ದು ಏನಕ್ಕೆ ಅಂದರೆ, ಬೀಯಿಂಗ್ ಎ ಮಿನಿಸ್ಟರ್, ಆವತ್ತು ಅವರ ಅಶ್ವಥ್ ನಾರಾಯಣ್ ಏನು ಮಾತಾಡೋರು, ಇವತ್ತು ಅವ್ರ ಪರಿಸ್ಥಿತಿ ಏನಿದೆ ಅಂತೇಳಿ. ಅವ್ರನ್ನ ನೀವು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮೆಂಬರ್ ಮಾಡಿದ್ದು BJPನಲ್ಲಿ ಅವ್ರ ಮೇಲಿರೋ ಪ್ರೀತಿಗಲ್ಲ. ಯಾವಾಗ ಆಗಸ್ಟ್ 3ನೇ ತಾರೀಕು ಸಿದ್ದರಾಮಯ್ಯ ಕಾರ್ಯಕ್ರಮ ಆಯಿತು, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಕ್ತಿ ಅದಾದಮೇಲೆ ಅದಕ್ಕೆ ಎದುರ್ಕೊಂಡು ನೀವು ತಗೊಂಬಂದು ನೀವು ಇವತ್ತು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮೆಂಬರ್ ಮಾಡಿದ್ದು, ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್ ಮಾಡಿದ್ದು, ದಟ್ ಇಸ್ ಕಾಲ್ಡ್ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ. ಸೊ ಹಾಗಾಗಿ ಅದೆಲ್ಲ ಪ್ರಶ್ನೆ ಇರ್ತಕ್ಕಂಥದ್ದು. ಇವತ್ತು ಯಡಿಯೂರಪ್ಪನವ್ರನ್ನ ನೀವು ಹೆಂಗೆ ನಡೆಸ್ಕೊತಾ ಇದ್ದೀರ ಅಂತ ಸ್ವಾಭಾವಿಕವಾಗಿ ಒಂದು ರಾಜಕೀಯ ಪಾರ್ಟಿಯಾಗಿ ನೀವು ಪ್ರಶ್ನೆ ಮಾಡೋದು ಬೇಡವಾ? ಸಿದ್ದರಾಮಯ್ಯವ್ರದ್ದು ನಮ್ಮದು ಬಿಡ್ರಿ, ನಿಮ್ದು ಎಷ್ಟಾಗಿದೆ ಹೇಳ್ರಿ. ಇವತ್ತು ಈಶ್ವರಪ್ಪ ಬಂಡಾಯದ ಬಾವುಟ ಬಂದು ಪ್ರೆಸ್ ಮೀಟ್ ಕರೆದ್ರು, ತಿರ್ಗಾ ಓಡೋದ್ರು. ರಮೇಶ್ ಜಾರಕಿಹೊಳಿ ಏನು ಮಾಡಿದ್ರು? ನಿಮ್ಮ ಯತ್ನಾಳ್ ಅವರು 2,000ಕ್ಕೆ CM ಪೋಸ್ಟ್ ಹರಾಜಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಸಾರ್ವಜನಿಕವಾಗಿ ನಿಮ್ಮ ಪಕ್ಷದ ಮುಖಂಡು ಹೇಳಿದಂಥದ್ದು ಚರ್ಚೆ ಆಗಬೇಕು. ಉತ್ತರ ಕರ್ನಾಟಕದಲ್ಲಿ ಒಂದು ರೀತಿ, ಕರಾವಳಿ ಕರ್ನಾಟಕದಲ್ಲಿ ಒಂದು ರೀತಿ, ಕಲ್ಯಾಣ ಕರ್ನಾಟಕ ಇನ್ನೊಂದು ರೀತಿ, ರಾಜಧಾನಿನಲ್ಲಿ ಒಂದು ರೀತಿಯಲ್ಲಿ ಹಂಚಿದ ಬುಟ್ಟಿ. ಎಲ್ಲರ ಕಣ್ಣು ಕೈ ಕಾಲು ಎಲ್ಲ ಗಮನ ಇರೋದೇ ಫಸ್ಟ್ ಹಳೆ ಮೈಸೂರು ಮೇಲೆ. ಇಡೀ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 2018 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಹ್ಯಾಡ್ ಅಪ್ಪರ್ ಹ್ಯಾಂಡ್. ನಮ್ಮದು ಅತ್ಯಂತ ಹೆಚ್ಚು ಸ್ಥಾನವನ್ನು ಅಲ್ಲಿ ಗಳಿಸಿದ್ದೀವಿ. ಇವತ್ತು ಹಳೆ ಮೈಸೂರಲ್ಲಿ 92 ಸ್ಥಾನದಲ್ಲೂ ಸಹ ನಮಗೆ ವಿಶ್ವಾಸ ಇದೆ. ಕಳೆದ ಸಾರಿ ಕಂಪೇರ್ ಟು BJP ವಿ ಆರ್ ಇನ್ ಫಸ್ಟ್ ಪ್ಲೇಸ್. ಅದನ್ನ ಜಾಸ್ತಿ ಆಗುತ್ತೆ ಬಿಟ್ಟರೆ ಇವತ್ತು ಸಹ ಹಳೆ ಮೈಸೂರು ಭಾಗದಲ್ಲಿ ಇನ್ಕ್ಲೂಡಿಂಗ್ ಗ್ರೇಟರ್ ಬೆಂಗಳೂರು BJP 3rd ಪ್ಲೇಸೇ. ಚುನಾವಣೆ ಆದಮೇಲೆ ನಾವು ಅಶ್ವತ್ಥನಾರಾಯಣ ಇಲ್ಲೇ ಚರ್ಚೆ ಮಾಡೋಣ. ಪ್ರಶ್ನೆ ನಿಲ್ವಲ್ಲ ಅಲ್ಲಿ. ಪ್ರಶ್ನೆ ಇರ್ತಕ್ಕಂಥದ್ದು ವೈಫಲ್ಯಗಳನ್ನ ಚರ್ಚೆ ಮಾಡಬೇಕಾಗತ್ತೆ. ಅವ್ರು ಕೆಂಪಣ್ಣವ್ರನ್ನ ಹೇಳಿದ್ರು, ಕೆಂಪಣ್ಣವರು 40% ಅಲಿಗೇಷನ್ ಮಾಡೋದಕ್ಕಲ್ಲ ಸ್ವಾಮಿ ಜೈಲಿಗೆ ಹೋಗಿದ್ದು. ನೀವು ಪೊಲೀಸನ್ನ ದುರುಪಯೋಗ ಮಾಡ್ಕೊಂಡು ಅವರು ಒಬ್ಬ ಮಿನಿಸ್ಟರ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಡೆಫಮೇಷನ್ ಕೇಸಲ್ಲಿ ಹೋಗಿದ್ದವರು, ಬೇರೆದ್ರಲ್ಲ. ಚರ್ಚೆ ಆಗಲಿ, ಚರ್ಚೆ ಹಾಕಿ ಅವಕಾಶ ಕೊಡಲ್ವಲ್ಲ ಇಲ್ಲಿ ಮತ್ತೊಂದು 3 ಪ್ರಶ್ನೆ ಉಳ್ಕೊಳ್ಳುತ್ತೆ. ಬ್ರೇಕ್ ನಂತರ ನಾನು ಚರ್ಚೆ ಮಾಡ್ತೀನಿ. ಶ್ರೀಕಂಠೇಗೌಡರಿಗೆ ಸಮಯ ಇದ್ದಿದ್ದಷ್ಟೇ. ಇನ್ನು ಕೆಲವೇ ನಿಮಿಷದಲ್ಲಿ ರಮೇಶ್ ಬಾಬು ಅವ್ರು ಯಾಕೆ ನಾಗಮಂಗಲ ಮೆನ್ಷನ್ ಮಾಡಿದ್ರಿ ಗೊತ್ತಿಲ್ಲ, ಬಟ್ ನಾಗಮಂಗಲ ಶಾಸಕರು ಸುರೇಶ್ ಗೌಡ್ರು ಇರ್ತಾರೆ ನಮ್ಮ ಜೊತೆ. ಒಂದು ಲಿಂಗಾಯತ ಸಮುದಾಯದ ಮೇಲೆ ಇರುವಂತ ಅವಲಂಬನೆಯನ್ನ ಕಡಿಮೆ ಮಾಡೋದು ಕೂಡ ಇದರ ಉದ್ದೇಶನಾ? ಹೌದು, ನಾವು ಇಲ್ದೇ ಇರೋ ಕಡೆ ನಾವು ಬೆಳಿಬೇಕು ಅನ್ನೋ ಉದ್ದೇಶ ಆಗಿರ್ಬೋದು BJPದು. ಬಟ್ ಇತ್ತೀಚಿನ ದಿನಗಳ ಅತಿರೇಕದ ಅವಲಂಬನೆ ಒಂದು ರೀತಿಯಲ್ಲಿ ಗನ್ ಪಾಯಿಂಟಲ್ಲಿ ಹಿಡ್ಕೊಂಡ್ಬಿಟ್ಟಿದ್ರು ಲಿಂಗಾಯತ್ ಸಮುದಾಯದವರು BJP ಅವ್ರನ್ನ ಅನ್ನೋ ಭಾವನೆ. ಇದನ್ನ ತಳ್ಳಾಕ್ಬೇಕು, ಈ ಅವಲಂಬನೆಯನ್ನ ಕಡಿಮೆ ಮಾಡಬೇಕು ಅನ್ನೋದೇ ಉದ್ದೇಶನ. ಹಾಗಾಗಿ ಒಕ್ಕಲಿಗ ಹಾರ್ಟ್ಲ್ಯಾಂಡ್ ಅಲ್ಲಿ ದಾಪುಗಾಲಿಡುವಂತ ಯತ್ನವನ್ನ BJP ಮಾಡ್ತಿದ್ಯಾ? ಅದು ಒಂದು ಪ್ರಶ್ನೆ. ಈ ಪ್ರಶ್ನೆ ಜೊತೆಗೆ ಮತ್ತಷ್ಟು ಪ್ರಶ್ನೆ ಜೊತೆ ಬರ್ತೀನಿ ಬ್ರೇಕ್ ನಂತರ. ನೋಡ್ತೀರಿ ಟು ದ ಪಾಯಿಂಟ್. ವೆಲ್ಕಮ್ ಬ್ಯಾಕ್. ನಾಗಮಂಗಲ ಕ್ಷೇತ್ರದ ಶಾಸಕರಾದ ಸುರೇಶ್ ಗೌಡ್ರು ಕೂಡ ಇವಾಗ ನಮ್ಮ ಜೊತೆ ಇರುವಂಥದ್ದು. ನಮಸ್ಕಾರ ಸುರೇಶ್ ಗೌಡ್ರೆ. ನಿಖಿಲ್ ಮಾತಾಡ್ತೀನಿ. ನಿಮ್ಮ ಜೊತೆಯಲ್ಲಿ ಅಶ್ವಥ್ ನಾರಾಯಣ್ ಗೌಡ್ರು ಇದ್ದಾರೆ, ರಮೇಶ್ ಬಾಬು ಅವರಿದ್ದಾರೆ, ಇನ್ನು DP ಸತೀಶ್ ಅವರಿದ್ದಾರೆ. ನಮಸ್ಕಾರ. ಅಶ್ವಥ್ ನಾರಾಯಣ್ ಗೌಡ್ರೆ, ನೋಡಿ, ಧರ್ಮಾಧಾರಿತ ರಾಜಕಾರಣವಾಗಿ ಪರಿವರ್ತನೆ ಮಾಡುವಂತ ಯತ್ನ ಇದೆಯಾ ಅಂತ ಅವಾಗ್ಲೇ ಕೇಳಿದೆ. ನೀವು ಹೇಳಿದ್ರಿ ಇಲ್ಲ ಬಿಡಿ, ಅದು ಜಾತಿ ಆಧಾರದಲ್ಲಿ ಇಲ್ಲಿ ಮತದಾನನೇ ನಡೆಯಲ್ಲ ಅಂತ. ಓಕೆ, ಲಿಂಗಾಯತ ಅವಲಂಬನೆ ಇದೆ. ಉತ್ತರ ಕರ್ನಾಟಕದ ಮೇಲೆ ಎಕ್ಸೆಸಿವ್ ಡಿಪೆಂಡೆನ್ಸ್ ಇದೆ. ಯಾಕಂದ್ರೆ ಈ ಹಳೆ ಮೈಸೂರು ಭಾಗದಲ್ಲಿ BJP ವೋಟ್ ಶೇರ್ ಏನೋ ಪಡ್ಕೋಬಹುದು ಅಥವಾ ಪಡ್ಕೊಂಡಿರ್ಬೋದು, ಸೀಟ್ ಶೇರ್ ಅಲ್ಲಿ ಅದಕ್ಕೆ ಒಂದು ತಕ್ಕ ಸ್ಥಾನ ಮಾನ ಸಿಗಲಿಲ್ಲ ಅಂತ. ಅಶ್ವಥ್ ನಾರಾಯಣ್ ಗೌಡ್ರೆ, ನಿಮ್ಮ ಅನುಭವ ಕೇಳ್ತಿದ್ದೀನಿ. ಲಿಂಗಾಯತ್ ಅವಲಂಬನೆ ಈಗ ಒಕ್ಕಲಿಗ ಹಾರ್ಟ್ಲ್ಯಾಂಡ್ಗೆ ದಾಪುಗಾಲು, ಪ್ಲೀಸ್.
ನಾನು ಆಗ್ಲೇ ಪ್ರಾರಂಭದಲ್ಲಿ ನಿಖಿಲ್ ಹಾಸನದಲ್ಲಿ 4 ಸೀಟ್ ನಾವು ಗೆದ್ದಿದ್ವಿ, ಮೈಸೂರಲ್ಲಿ 4 ಸೀಟ್ ಗೆದ್ದಿದ್ವಿ, ಹುಣಸೂರು ಪಾಪಣ್ಣ ಗೆದ್ದಿದ್ದು, ವಿರಿಯಾಪಟ್ಟಣ ಗೆದ್ದಿದ್ವಿ, ಭಾರತಿ ಶಂಕರ್ ಟಿ ನರಸೀಪುರದಿಂದ ಗೆದ್ದಿದ್ವಿ, ಬನ್ನೂರಿಂದ ಸುನೀತಾ ವೀರಪ್ಪಗೌಡ ಗೆದ್ದಿದ್ವಿ. ಇಲ್ಲಿ ಲಿಂಗಾಯತ ಒಕ್ಕಲಿಗ ಹಾಟ್ಲ್ಯಾಂಡ್ ಪ್ರಶ್ನೆ ಅಂತ ಬರೋದಿಲ್ಲ, ಲೋಕಲ್ಲಿನ ನಾಯಕತ್ವದ ಪ್ರಶ್ನೆ ನಾವ್ ಇಲ್ಲಿಗೆ ಬರ್ತದೆ. ಅವತ್ತು ಅನಂತಕುಮಾರ್ ಅವರು ರಾಜ್ಯ ಅಧ್ಯಕ್ಷರಾಗಿದ್ರು. ಒಂದು ಸೋಷಿಯಲ್ ಇಂಜಿನಿಯರಿಂಗ್ ನಮ್ಮಲ್ಲಿ ಸ್ಟ್ರಾಟಜಿ ತುಂಬಾ ಚೆನ್ನಾಗಿ ಮಾಡಿದ್ರು. 79 ಸೀಟನ್ನು ನಾವು ಗೆದ್ದಿವಿ, 18 MP ನಾವು ಗೆದ್ದಿದೀವಿ. ನಾವು ಲಿಂಗಾಯತ ಒಕ್ಕಲಿಗ ಪ್ರಶ್ನೆ ಬರ್ತದೆ. ಈ ಬಾರಿ ನಮ್ಗೆ ಬರ್ತಕ್ಕಂಥದ್ದು ಸರ್ ಒಕ್ಕಲಿಗ ಬೆಲ್ಟ್ ಅಲ್ಲಿ ಏನಾಗಿದೆ ಸರ್, ಈ ಸಲ ಅಲ್ಲಿಗೆ ಡೆವಲಪ್ಮೆಂಟ್ ಅನ್ನತಕ್ಕಂಥದ್ದು ಜನತೆ ಮನಸ್ಸಿಗೆ ಬಂದಿದೆ. ಯಾಕೆ ನಿಖಿಲ್ ಕುಮಾರಸ್ವಾಮಿನ ಸೋಲ್ಸಿದ್ರು, ಯಾಕೆ ಅನಿತಾ ಕುಮಾರಸ್ವಾಮಿ ಕಾಂಗ್ರೆಸ್ ಜೊತೆ ಅಲಿಯನ್ಸ್ ಆಗಿ ಗೆದ್ದು ಬರುವಂತ ಪರಿಸ್ಥಿತಿಗೆ ಬಂತು. ಇವತ್ತು ಕುಮಾರಸ್ವಾಮಿ ಗೆದ್ದಿರ್ತಕ್ಕಂಥದ್ದು ಬಹಳ ನೆಕ್ ಟು ನೆಕ್ ಅವ್ರು ಗೆದ್ದಿರ್ತಕ್ಕಂಥದ್ದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವರು JDS ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದ್ರು, ಮುಖ್ಯಮಂತ್ರಿ ಆದ್ರು. ಕುಮಾರಸ್ವಾಮಿ 38 ತಿಂಗಳು ಮುಖ್ಯಮಂತ್ರಿ. ರಾಮನಗರಕ್ಕೆ ಕಾಂಟ್ರಿಬ್ಯೂಷನ್ ನಿಲ್ಲಿದೆ ಸರ್. DK ಶಿವಕುಮಾರ್ ಪ್ರಭಾವಿ ಸಚಿವರು. ಇವತ್ತು ಕಾಂಗ್ರೆಸ್ ರೂಲ್ ಮಾಡಿದೆ ಮಂಡ್ಯದಲ್ಲಿ, ಮೈಸೂರಲ್ಲಿ, ರಾಮನಗರದಲ್ಲಿ. ಡೆವಲಪ್ಮೆಂಟ್ ಅನ್ನತಕ್ಕಂಥದ್ದು ನಿಲ್ಲು ಸರ್. ಇವತ್ತು ರಾಮನಗರದ ಜನ ಪೊಲ್ಯೂಟೆಡ್ ನೀರು ಕುಡಿತಿದ್ದಾರೆ ಸರ್, ಪೊಲ್ಯೂಟೆಡ್ ನೀರು ಕುಡಿತಿದ್ದಾರೆ ರಾಮನಗರದ ಜನ. ರಾಮನಗರದಲ್ಲಿ 3 ಡ್ಯಾಮ್ ಇದೆ ಸರ್ ನಿಖಿಲ್. ಮರ್ಕನಹಳ್ಳಿ ಡ್ಯಾಮ್ ಇದೆ, ಆರೋಬೆಲೆ ಡ್ಯಾಮ್ ಇದೆ, ನೆಲ್ಲಿಗಿಡ್ಡ ಕೆರೆ ಇದೆ, ತಿಪ್ಪಕೊಂಡಹಳ್ಳಿ ಡ್ಯಾಮ್ ಇದೆ ಸರ್. 100 ಎಕರೆ ಡೆವಲಪ್ಮೆಂಟ್ ಆಗಿಲ್ಲ ಸರ್, ಇರಿಗೇಷನ್ ಆಗಿಲ್ಲ ಸರ್ ರಾಮನಗರದಲ್ಲಿ. ಏನ್ ಇವ್ರ ಕಾಂಟ್ರಿಬ್ಯೂಷನ್? JDS ಕಾಂಟ್ರಿಬ್ಯೂಷನ್ ಏನು, ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಏನ್ ಸರ್? ಜನ ಯಾಕೆ ಓಟ್ ಹಾಕ್ಬೇಕು? ನಾಗಮಂಗಲದಲ್ಲಿ ಸರ್ ಸುರೇಶ್ ಗೌಡ್ರು ಕೂತಿದ್ದಾರೆ, ಕೇಳಿ. ಹೊಳೆ ನರಸೀಪುರ ಎಷ್ಟು ಡೆವಲಪ್ ಆಗಿದೆ, ನಾಗಮಂಗಲ ಯಾಕೆ ಡೆವಲಪ್ ಆಗಿಲ್ಲ? ಹೊಳೆ ನರಸೀಪುರದಿಂದ ನಮಗೆ ಹೇಮಾವತಿ ನೀರು ಬರಬೇಕು, ನಾಗಮಂಗಲಕ್ಕೆ ನೀರೇ ಕೊಡೋದಿಲ್ಲ, ಗೊತ್ತಿದ್ಯಾ? 3 ಬೆಳೆ ಬೆಳೀತಾರೆ ಸರ್ ನಾಗಮಂಗಲದಲ್ಲಿ. 1 ಬೆಳೆ ಬೆಳೆಯಕ್ಕಾಗಲ್ಲ. ನಾನು ಪ್ರಾಮಾಣಿಕವಾಗಿ ಮಾತಾಡ್ಲಿ, ಸುರೇಶ್ ಗೌಡ್ರು ನೀರ್ ತಗೋಬೇಕಾರೆ ಕಾಯ್ಬೇಕು ನಾವು ನಾಗಮಂಗಲಕ್ಕೆ. ಎಷ್ಟು ಸಮಸ್ಯೆ ಇದೆ ಗೊತ್ತಾ ನಮ್ಗೆ? ಯಾಕೆ ಡೆವಲಪ್ ಮಾಡ್ಲಿಲ್ಲ ಮಂಡ್ಯನ, ರಾಮನಗರನ್ನ? ಎಷ್ಟು ಅಧಿಕಾರ ಕೊಟ್ಟಿರೋದು ಇವ್ರಿಗೆ? ಇವ್ರದೇ MP, ಇವ್ರದೇ MLA, ಇವ್ರದೇ ಸರ್ಕಾರ, ಪ್ರಧಾನ ಮಂತ್ರಿ, ಮುಖ್ಯಮಂತ್ರಿ ಎಲ್ಲ ಕೊಟ್ಟಾರು. ಒಕ್ಕಲಿಗ ಬೆಲ್ಟ್ ಅಲ್ಲಿ ಏನ್ ಡೆವಲಪ್ ಮಾಡಿದ್ದಾರೆ ಸರ್ ಇವರು? ಸುರೇಶ್ ಗೌಡ್ರೆ, ಜನ ಸುರೇಶ್ ಗೌಡ್ರು ಕೇಳೇ ಬಿಡೋಣ. ಅಲ್ಲ ಸುರೇಶ್ ಗೌಡ್ರೆ, ಇಲ್ಲಿ ಸ್ಥಳೀಯವಾಗಿ ಇರುವಂತ ಆಡಳಿತ ವಿರೋಧಿ ಅಲೆ ಇದೆಯಲ್ಲ, ಆ ಸ್ಥಳೀಯವಾದ ಆಡಳಿತ ವಿರೋಧಿ ಅಲೆಯಲ್ಲೇ ಬಿಜೆಪಿಗೆ ತನ್ನ ಒಂದು ಸ್ಥಾನ ಆಸ್ಪದ ಕಾಣ್ತಿರೋದಾ? ಈಗ ಒಂದಷ್ಟು ಮಾತಾಡಿದ್ದಾರೆ ಅಶ್ವಥ್ ನಾರಾಯಣ್ ಗೌಡ್ರು. ಪರ್ಫಾರ್ಮೆನ್ಸ್ ಬೇಸ್ಡ್ ಪೊಲಿಟಿಕ್ಸ್ ಒಂದು ಕಡೆ, ಕಾಸ್ಟ್ ಬೇಸ್ಡ್ ಪೊಲಿಟಿಕ್ಸ್ ಇನ್ನೊಂದು ಕಡೆ. ಸುರೇಶ್ ಗೌಡ್ರು ಎಲ್ಲಿ ನಿಂತಿದ್ದಾರೆ? ಸರ್, ನಾವು ಪರ್ಫಾರ್ಮೆನ್ಸ್ ಬೇಸ್ಡ್ ಪಾಲಿಟಿಕ್ಸ್ನಲ್ಲಿ ಇರ್ತಕ್ಕಂಥವ್ರು. ನಾವು ಇರ್ತಕ್ಕಂಥ ಪಕ್ಷನೇ ಜಾತ್ಯತೀತ ಪಕ್ಷ. ನಾವು ಯಾವತ್ತೂ ಧರ್ಮಾತೀತ ರಾಜಕಾರಣವನ್ನು ಮಾಡೋಕ್ಕೆ ಹೋಗಿಲ್ಲ. ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಅದ್ರ ಮೇಲೆ ನಿಂತಿದ್ದೀವಿ ನಾವು. ಅಲ್ಲ, ಬಟ್ ಇಲ್ಲಿ ಅವ್ರು ಹೇಳ್ತಾರಲ್ಲ, ಹೇಮಾವತಿ ನೀರೇ ಬರಲಿಲ್ಲ, ಪಕ್ಕದೂರಲ್ಲಿ ಅಶ್ವಥ್ ನಾರಾಯಣರವ್ರು ಹೇಳ್ತಾ ಇದ್ರು. ಅದನ್ನೇ ಹೇಳ್ತೀನಿ. ಅಶ್ವಥ್ ನಾರಾಯಣರವ್ರು ಹೇಳ್ತಾ ಇದ್ರು ಹೇಮಾವತಿ ನೀರು ಬರ್ತಾ. ಹೌದು, ಮುಂಚೆ ಬರ್ತಾರ. ನಮಗೆ ಒಂದು 60 ಕ್ಯೂಸೆಕ್ಸ್ ಬಂದರೆ ಹೆಚ್ಚಾಗಿತ್ತು. ಇವತ್ತು 450 ಕ್ಯೂಸೆಕ್ಸ್ ನೀರು ಬರ್ತದೆ. ಎಲ್ಲ ಕೆರೆ ಕಟ್ಟೆಗಳನ್ನ ತುಂಬಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ಈಗೇನೋ ಮಳೆ ಬಂದಿದೆ. ಮಳೆ ಬರದೇ ಇದ್ದಂಥ ಸಂದರ್ಭದಲ್ಲೂ 2018ರಿಂದ ಸತತವಾಗಿ ಪ್ರತಿ ಕೆರೆ ಕಟ್ಟೆಗಳನ್ನ ತುಂಬಿಸಿದ್ದೀವಿ. ವ್ಯವಸಾಯ ಮಾಡಲಿಕ್ಕೆ ನಾವು ರೈತರಿಗೆ ಅನುಕೂಲವಾಗ್ತಕ್ಕಂಥ ಚಾನಲ್ಗಳು, ತೂಬುಗಳು ಅವೆಲ್ಲ ಮಾಡಿಸ್ಕೊಡ್ಬೇಕಾಗಿದೆ. ಆದರೆ ಇವತ್ತು ಸಹ ನಾಗಮಂಗಲದ ಇರ್ಬೋದು, ಮಂಡ್ಯ ಜಿಲ್ಲೆ ಇರ್ಬೋದು, ಏನು ಹಿಂದೆ ಇದ್ದಂಥ ಕುಮಾರಸ್ವಾಮಿಯ ಸರ್ಕಾರದಲ್ಲಿ ಅನುಮೋದನೆ ಆಗಿದ್ದವೋ ಅವೇ ಕಾಮಗಾರಿಗಳು ನಡೀತಾ ಇರ್ತಕ್ಕಂಥದ್ದು. ಈಗಿರ್ತಕ್ಕಂಥ ಸರ್ಕಾರದಿಂದ ಯಾವುದೇ ರೀತಿ ಇಲ್ಲ. ಇವತ್ತು ನನ್ನ ಕ್ಷೇತ್ರದಲ್ಲಿ 100 ಕೋಟಿ ರೂಪಾಯಿಗಳು ಟೆಂಡರ್ ಆಗಿ ನಿಂತೋಗಿದ್ದಾವೆ. ನಮ್ಮ ಸರ್ಕಾರ ಹೋದ ತಕ್ಷಣವೇ ಇವರು ಟೆಂಡರ್ ನಿಲ್ಲಿಸಿದ್ರು. ಇದಕ್ಕೆ ಕಾರಣ ನಿಮ್ಗೆ ಹೇಳ್ಬಿಡ್ತೀವಿ. ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಅಮಿತ್ ಶಾ ಅವರು ಬರ್ತಾ ಇದ್ದಾರೆ, ಸಂತೋಷ. ಅವರು ಚುನಾವಣೆ ಹೋರಾಟ ಮಾಡಲಿ, ಸಂತೋಷ. ನಾವು ಅವ್ರು ರಾಮ ಮಂದಿರ ಕಟ್ತಾರ, ಸಂತೋಷ. ಎಲ್ಲದಕ್ಕೂ ಸಂತೋಷ. ಆದರೆ ಅಮಿತ್ ಶಾ ಅವರು ಮಂಡ್ಯ BJP ಅವ್ರಿಗೆ ಹೇಳಬೇಕು, ನಿಮ್ಮ ಓಟ್ನ ನೀವೇ ಹಾಕಿಸ್ಕೊಳ್ಳಿ, BJP ಓಟ್ನ BJP ಹಾಕಿಸ್ಕೊಳ್ಳಿ, ಕಾಂಗ್ರೆಸ್ ಟ್ರಾನ್ಸ್ಫರ್ ಮಾಡಬೇಡಿ ಅಂತಕ್ಕಂಥ ಒಂದು ಮಾತು ಹೊರಡೋಬೇಕಾಗ್ತದೆ. ಯಾಕೆಂದರೆ ಇವತ್ತು ಮಂಡ್ಯದಲ್ಲಿ BJP ಅಂತದ್ದು ಕಾಂಗ್ರೆಸ್ ಬಿ ಟೀಮು, ಕಾಂಗ್ರೆಸ್ಸು BJP ಬಿ ಟೀಮು. ಇದು ಪರಿಸ್ಥಿತಿ. ಈಗ ಇವರೆಲ್ಲ ಬೇಕಾದಷ್ಟು ಮಾತಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಚುನಾವಣೆ ಬಗ್ಗೆ ಮಾತಾಡ್ತಾರೆ, ಬೇರೆ ಬೇರೆ ಚುನಾವಣೆ. ನೀವು ನೋಡಿ, ನಿಖಿಲ್ ಕುಮಾರಸ್ವಾಮಿ ಚುನಾವಣೆಯಲ್ಲಿ ಏನೇನಾಯಿತು ನೋಡಿ. ಯಾರ್ಯಾರು ಹೊಂದಾಣಿಕೆ ಮಾಡಿಕೊಂಡ್ರು? ಕಳೆದ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಯಾರ್ಯಾರು ಹೊಂದಾಣಿಕೆ ಮಾಡಿಕೊಂಡ್ರು? ಯಾಕೆ ಇವ್ರು ಕ್ಯಾಂಡಿಡೇಟ್ ವಾಪಸ್ ಹೋದ್ರು? ಇದಿದೆ. ಅವರು ಮುಂದಿನ ಚುನಾವಣೆಯಲ್ಲಿ ಅವ್ರು ಬಂದು ಹೋರಾಟ ಮಾಡಲಿಕ್ಕೆ ಅಥವಾ ಅವರ ಪಕ್ಷನ ಬೆಳೆಸಿ ನಮ್ದು ಯಾವ್ದು ಅಭ್ಯಂತರ ಇಲ್ಲ. ರೈಟ್.
ಆದ್ರೆ ರೈಟ್. ಇಲ್ಲಿ ಹೇಳ್ತಾರೆ ಕಾಂಗ್ರೆಸ್ ಬಿಜೆಪಿ ವಿರೋಧ ಅಂತಾರೆ, ಬಿಜೆಪಿ ಕಾಂಗ್ರೆಸ್ ವಿರೋಧ ಅಂತಾರೆ. ಆದ್ರೆ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಅವರಿಬ್ಬರಲ್ಲೂ ಬಹಳ ಹೊಂದಾಣಿಕೆ ಇದೆ. ರೈಟ್. ಅಲ್ಲ, DP ಸತೀಶ್ ಅವರೇ, ಈ ಲಿಂಗಾಯತ ಸಮುದಾಯದ ಮೇಲೆ ಇರೋಂಥ ಅವಲಂಬನೆ ಅದನ್ನ ನೀವು ವಿಶ್ಲೇಷಣೆ ಮಾಡಿ ಹೇಳಿ. ಸ್ಥಳೀಯ ಫ್ಯಾಕ್ಟರ್ಸ್ ಇರ್ತಾವಲ್ಲ, ಫಾರ್ ಎಕ್ಸಾಂಪಲ್ ಫಾರ್ಮರ್ ಸೂಸೈಡ್ ಒಂದು ಫ್ಯಾಕ್ಟರ್, ಕಾವೇರಿ ಇತ್ತೀಚೆಗೆ ಹೆಡ್ಲೈನ್ಸ್ ಅಂತ ಬಂದಿಲ್ಲ, ಬಟ್ ಸ್ಟಿಲ್ ಇಟ್ ಇಸ್ ಅ ಫ್ಯಾಕ್ಟರ್. ಬೆಳೆಗೆ ಸಿಗುವಂತ ಬೆಲೆ ಅದು ಒಂದು ಫ್ಯಾಕ್ಟರ್. ಇಲ್ಲಿ ಕೃಷಿಕ ಸಮುದಾಯದವ್ರು ಜಾಸ್ತಿ ಇರುವಂಥದ್ದು. ಇದನ್ನೆಲ್ಲ ನೀವು ಒಟ್ಟಾಗಿ ನೋಡಿದ್ರೆ, ಸತೀಶ್ ಅವ್ರ ನನ್ನ ಧ್ವನಿ ಕೇಳ್ತಿದ್ಯಾ? ಸತೀಶ್ ಅವ್ರ ನನ್ನ ಧ್ವನಿ ಕೇಳ್ತಿದ್ಯಾ? ಎನಿವೆ, ಆ ಲೈನ್ ಕಟ್ ಆಗಿದೆ, ನಾನು ಮತ್ತೆ ಬಂದು ಮಾತಾಡಿಸ್ತೀನಿ. ಸರ್, ಈ ಅವಲಂಬನೆ ಬಗ್ಗೆ ನಾನು ನಿಮಗೂ ಕೇಳ್ತೀನಿ. ಸರ್, ಅತಿಯಾಯಿತು ಅಂತ ಅನ್ಸಿರ್ಬೋದು ಅವರಿಗೆ, ಹಾಗಾಗಿ ಈಗ ಬೇರೆ ಕಡೆನೂ ವಿಸ್ತರಿಸುವಂಥದ್ದು. ಬಟ್ ಇನ್ ಎನಿ ಕೇಸ್ ಇದೊಂದು ಸಾಧಾರಣ ಪ್ರಕ್ರಿಯೆ ಅಲ್ವಾ? ನೀವು ಕೂಡ ಕರಾವಳಿನಲ್ಲಿ ಬಿಜೆಪಿದು ಒಂದು ರೀತಿಯಲ್ಲಿ ಪ್ರಭಾವ ಇದೆ ಅಂತ ನೀವೇನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ? ಪ್ರತಿಯೊಂದು ರಾಜಕೀಯ ಪಕ್ಷಗಳು ಅವರದ್ದೇ ಆದಂಥ ಒಂದು ತಂತ್ರಗಾರಿಕೆ ಮತ್ತು ಗೆಲ್ಲುವಂಥ ಪ್ರಯತ್ನಗಳನ್ನ ಸ್ವಾಭಾವಿಕವಾಗಿ ಮಾಡ್ತಾರೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಆಗಲೇ DP ಸತೀಶ್ ಅವರು ಒಬ್ಬ ವಿಶ್ಲೇಷಣಾಕಾರರಾಗಿ ಕೆಲವೊಂದು ಅಂಕಿಅಂಶಗಳನ್ನ ಇಟ್ಟರು. ಅದನ್ನ ಒಪ್ಕೊಂಡು ನಾನು ಮಾತಾಡ್ತೀನಿ, ಇಟ್ ಈಸ್ ಫ್ಯಾಕ್ಟ್. ಬಟ್ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಇವತ್ತು 2018ರಲ್ಲಿ ಆಗ್ತಾ ಇರ್ತಕ್ಕಂಥ ಚುನಾವಣೆಯ ವಾಸ್ತವಾಂಶಗಳು, ತಾವೇನೀಗ ಜಾತಿ ಇಕ್ವೇಷನ್ ಹೇಳ್ತಾ ಇದ್ದೀರಾ, ಬಹುತೇಕ ಅದು ವ್ಯತ್ಯಾಸಗಳಾಗಿದೆ. ಯಾಕಾಗಿದೆ ಅಂದರೆ ನೋಡಿ, ಇದುವರೆಗೂ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಚುನಾವಣೆ ಮಾಡಿದಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ. ಅವರು ಒಂದು ಸಲ 2010 ಸೀಟ್ 110 ಸೀಟ್ ಗೆದ್ದರು, ಇನ್ನೊಂದು ಸಲ ಕಳೆದ ಸಾರಿ 104 ಸೀಟ್ ಗೆದ್ದರು. ಬಟ್ ಇವತ್ತು ಸೀನಿಯರ್ ಈಸ್ ಡಿಫ್ರೆಂಟ್. ಇವತ್ತು ಅವ್ರ ನಾಯಕತ್ವದಲ್ಲಿ ಚುನಾವಣೆ ಆಗ್ತಾ ಇಲ್ಲ. ಮತ್ತು ನಾವು ಎಷ್ಟೆಲ್ಲ ಚರ್ಚೆ ಮಾಡಿದ್ರು ಸಹ ಅವರೊಂದು ವಾಸ್ತವದ ನೆಲೆಗಟ್ಟಿನಲ್ಲಿ ಒಂದು ಮಾತು ಹೇಳಿದ್ರು. ಕಳೆದ 4-5 ತಿಂಗಳ ಹಿಂದೆ ದಾವಣಗೆರೆಯಲ್ಲಾದಂಥ BJPಯ ಕಾರ್ಯಕಾರಿ ಸಮಿತಿನಲ್ಲಿ ಅವರು ವಾಸ್ತವದ ನೆಲೆಗಟ್ಟಲ್ಲಿ ಒಂದು ಮಾತು ಹೇಳಿದ್ರು. ಅಸೆಂಬ್ಲಿ ಚುನಾವಣೆ ಬಂದಾಗ ನಾವು ಮೋದಿಯವರನ್ನ ನೆಚ್ಕೊಂಡ್ರೆ ಆಗೋದಿಲ್ಲ, ಮೋದಿ ಹೆಸರಲ್ಲಿ ಅಥವಾ ಅಮಿತ್ ಶಾ ಹೆಸರಲ್ಲಿ ಓಟ್ ಕೇಳೋದಕ್ಕೆ ಬರೋದಿಲ್ಲ, ಇದು ಸ್ಥಳೀಯ ನಾಯಕತ್ವದ ಮೇಲೆ ಚುನಾವಣೆ ಹೋಗುತ್ತೆ. ಪಾರ್ಲಿಮೆಂಟ್ ಚುನಾವಣೆ ಬೇರೆ, ಅಸೆಂಬ್ಲಿ ಚುನಾವಣೆ ಬೇರೆ. ಇದು ಅಪ್ಲಿಕಬಲ್ ಟು ಆಲ್ ಪಾರ್ಟಿ. ನಾನು ಬರೀ BJPಗೆ ಅಪ್ಲಿಕಬಲ್ಲು, ಕಾಂಗ್ರೆಸ್ಗೆ ಅಪ್ಲಿಕಬಲ್ಲು ಅಂತ ಹೇಳೋದಿಲ್ಲ. JDS ಇಟ್ ಈಸ್ ಎ ಡಿಫ್ರೆಂಟು. ಹಾಗಾಗಿ ಇವತ್ತು ಹಳೆ ಮೈಸೂರಲ್ಲಿ ಅವರು ನಾಯಕತ್ವ ರುಚಿಸುವಂಥದ್ದು ಅಥವಾ ನಾಯಕತ್ವ ನಮಗೆ ಓಟ್ ತಂದು ಕೊಡುತ್ತೆ ಅನ್ನೋ ನಿಟ್ಟಿನಲ್ಲಿ ಯಾವುದೇ ಪ್ರಯತ್ನಗಳು ಆಗಿಲ್ಲ. ಅವರು ಅನಂತಕುಮಾರ್ ರಾಜ್ಯ ಬಿಜೆಪಿ ಅಧ್ಯಕ್ಷ ಅಶ್ವಥ್ ನಾರಾಯಣ ಗೌಡರು ಬಹಳ ಚೆನ್ನಾಗಿ ಹೇಳಿದ್ರಲ್ಲ, ಇತಿಹಾಸದಲ್ಲಿ ಎಷ್ಟೋ ಕಡೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಅವರು ಸೀಟ್ ಗೆದ್ಕೊಂಡು ಬಂದಿದ್ದಾರೆ. ಅವತ್ತಿನ ದಿನ ಜಾತಿ ಅನ್ನೋದು ಫ್ಯಾಕ್ಟರ್ ಆಗಿರಲಿಲ್ಲ. ಇಟ್ ಇಸ್ ಫ್ಯಾಕ್ಟ್. ಅವತ್ತು ಅದನ್ನೇ ಅನಂತಕುಮಾರ್ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷ ಆಗಿ 2004ರಲ್ಲಿ ನಡೆದಾಗ 79 ಸೀಟ್ ಬಿಜೆಪಿ ಗೆದ್ಕೊಂಡ್ರು. ಬಟ್ ಅವರು ಹಳೆ ಮೈಸೂರಲ್ಲಿ ಗೆದ್ದರೂ ಸಹ ಓವರಾಲ್ ಕರ್ನಾಟಕದಲ್ಲಿ 79 ಕ್ರಾಸ್ ಆಗಲಿಲ್ಲ. ಅವರು ಅವತ್ತಿದ್ದಂಥ ಸಂದರ್ಭ ಬೇರೆ, ಮತ್ತು ಇವತ್ತಿರ್ತಕ್ಕಂಥ ಸಂದರ್ಭ ಬೇರೆ. ಈಗ ಅಮಿತ್ ಶಾ ಬಂದುಬಿಟ್ರು, ಎಸ್ ಬರಲಿ ಕಾರ್ಯಕ್ರಮ ಮಾಡಲಿ, ಬಟ್ ಜನ ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗಿ ಅಸೆಂಬ್ಲಿಲಿ ಓಟ್ ಹಾಕ್ತಾರೆ. ನೋ, ಇಟ್ ಇಸ್ ನಾಟ್ ಪಾಸಿಬಲ್. ಪಾರ್ಲಿಮೆಂಟ್ ಚುನಾವಣೆ ಬೇರೆ, ನಾನು ಒಪ್ಕೋತೀನಿ. ಪಾರ್ಲಿಮೆಂಟ್ ಚುನಾವಣೆಗೆ ಅಮಿತ್ ಶಾ ಇರ್ಬೋದು, ನಡ್ಡಾ ಇರ್ಬೋದು, ಮೋದಿಯವರು ಇರ್ಬೋದು, ನ್ಯಾಚುರಲಿ ನ್ಯಾಷನಲ್ ಲೀಡರ್ಗಳು ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ. ಬಟ್ ಅಸೆಂಬ್ಲಿ ಚುನಾವಣೆಗೆ ಕರ್ನಾಟಕದ ಜನ ಭಾಳ ಪ್ರಬುದ್ಧಿದ್ದಾರೆ. 84 ಅಸೆಂಬ್ಲಿ ಚುನಾವಣೆ, 84 ಪಾರ್ಲಿಮೆಂಟ್ ಚುನಾವಣೆ, 85 ಅಸೆಂಬ್ಲಿ ಚುನಾವಣೆ ಹೆಗ್ಡೆ ಅವ್ರ ನಾಯಕತ್ವದಲ್ಲಾಗಿದ್ದು. ಜಸ್ಟ್ ಇದು 4 ತಿಂಗಳ ಅವಧಿನಲ್ಲಿ ಹೆಂಗೆ ಜನ ಪಾರ್ಲಿಮೆಂಟ್ಗೆ ಏನು ಫಲಿತಾಂಶ ಕೊಟ್ಟರು, ಅಸೆಂಬ್ಲಿಗೆ ಏನು ಕೊಟ್ಟರು ಅಂತ ರುಜುವಾತು ಮಾಡಿದ್ದಾರೆ. ಹಾಗಾಗಿ ನಾನು ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಇನ್ನೊಂದು ಅಂಶ, ಸನ್ಮಾನ್ಯ ಸುರೇಶ್ ಗೌಡರು ಮತ್ತೆ ಆಗಲೇ ಅವ್ರ ಪಾಪ ಅವ್ರಿರಲಿಲ್ಲ, ಶ್ರೀಕಂಠೇಗೌಡರು ಪ್ರಸ್ತಾಪ ಮಾಡಿದ್ದು, ಅವ್ರು ಮತ್ತೆ ಪ್ರಸ್ತಾಪ ಮಾಡೋರು ನೀವು ಬಿಜೆಪಿ ಹೊಂದಾಣಿಕೆ ಆಗಿದೆ ಅಂತ. ಅವ್ರಿಗೆ ಅವರು ನಮ್ಮ ಕಾಂಗ್ರೆಸ್ಲಿ ಇದ್ದಂಥವ್ರು JDSಗೆ ಹೋಗಿದ್ದಾರೆ. ಅವರು ನಾಗಮಂಗಲದವರು, ಅಶ್ವಥ್ ನಾರಾಯಣ ಗೌಡರು ನಾಗಮಂಗಲದವರು. ಇರಲಿ, ಅವರಿಬ್ಬರು ನಾಗಮಂಗಲದವರೇ. ಸನ್ಮಾನ್ಯ ಚಲುವರಾಯಸ್ವಾಮಿ ಮತ್ತು ಕುಮಾರಸ್ವಾಮಿರವರು ಪಾರ್ಲಿಮೆಂಟಿಗೆ ರಾಜೀನಾಮೆ ಕೊಟ್ಟಾಗ ಇದೇ JDS ಪಕ್ಷ BJPಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಬೆಂಗಳೂರು ಗ್ರಾಮಾಂತರಕ್ಕೆ ಅನಿತಾ ಕುಮಾರಸ್ವಾಮಿ ಮತ್ತು ಮಂಡ್ಯದಲ್ಲಿ ಸನ್ಮಾನ್ಯ ಪುಟ್ಟರಾಜು ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ರು. ಓಪನ್ ಅಡ್ಜಸ್ಟ್ಮೆಂಟ್ ವಿತ್ BJP. ಅವತ್ತು ಇದೇ ಅಶೋಕ್ರವರು ದೇವಗಳ ಮನೇಲಿ ಬಂದು ಮಾತುಕತೆ ಮಾಡಿ, ಕುಮಾರಸ್ವಾಮಿ ಜೊತೆ ಮಾತುಕತೆ ಮಾಡಿ ಸಂಪೂರ್ಣ ಬೆಂಬಲ ಕೊಟ್ಟರು, ಗೆಲ್ಲಕ್ಕಾಗಲಿಲ್ಲ. ಪ್ರಶ್ನೆ ಬೇರೆ, ಹೊಂದಾಣಿಕೆ ವಿಚಾರಕ್ಕಷ್ಟೇ ಹೇಳ್ತಿರೋದು ನಾನು. ಯಾಸ್ ಆ್ಯಂಡ್ ಟುಡೇ ಅದೆಲ್ಲ ಹಳೇದು ಬೇಡ. ಮೈಸೂರು ಮೇಯರ್ ಚುನಾವಣೆಯಲ್ಲಿ ದೇ ವೆಂಟ್ ವಿತ್ BJP. ಕಾಂಗ್ರೆಸ್ಸು ಆಚೆ ಬಿಟ್ಟು ಸನ್ಮಾನ್ಯ ಕುಮಾರಸ್ವಾಮಿರವರು BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಡೆಪ್ಟಿ ಮೇಯರ್ಗಿರಿ ಕೊಟ್ಕೊಂಡಿದ್ದಾರೆ. ಅದರಲ್ಲಿ ಅವಕಾಶವಾದ ರಾಜಕಾರಣ ಆಯಾ ಪಾರ್ಟಿಗಳು ಮಾಡ್ತಾ ಇದ್ದಾರೆ, ಪ್ರಶ್ನೆ ಬೇರೆ. ಅದಕ್ಕೂ ಮುಂಚೆ ನಿಮ್ಮ ಜೊತೆ ಇದ್ರಲ್ಲ? ನೋ ನಮ್ಮ ಜೊತೆ ಅಲ್ಲ, ಅದನ್ನೇ JDSನವರು ಆಯಾ ಸಂದರ್ಭಕ್ಕೆ ಯಾರ ಜೊತೆ ಹೋಗ್ಬೇಕು ಅವ್ರು ತೀರ್ಮಾನ ಮಾಡ್ತಾರೆ. ಇವತ್ತು ಸಹ ನಿನ್ನೆ ಮೊನ್ನೆ ಆದಂಥ ಘಟನೆಗಳಲ್ಲಿ ಅವ್ರು BJP ಪರವಾಗೇ ಮಾತಾಡಿದ್ದಾರೆ. ಪ್ರಶ್ನೆ ಅದಲ್ಲ, ಇರಲಿ, ಜನ ತೀರ್ಮಾನ ಮಾಡ್ತಾರೆ, ನಮ್ಮ ಪ್ರಶ್ನೆ ಅದಲ್ಲ. ಇವತ್ತು ನಾನು ಆ್ಯಸ್ ಅರ್ಲಿಯರ್ ಐ ಸ್ಟೇಟೆಡ್, ಹಳೆ ಮೈಸೂರು ಭಾಗದಲ್ಲಿ ಆ್ಯಸ್ ವೆಲ್ ಆಸ್ ಗ್ರೇಟರ್ ಬೆಂಗಳೂರು ಎರಡೂ ಸೇರಿ 90 ಸ್ಥಾನ, ಒಟ್ಟು ಟೋಟಲ್ 93 ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷ 34 ಸ್ಥಾನವನ್ನು ಗೆದ್ದಿದೆ.
ಅದು ಬಿಟ್ಟರೆ ಎಗೇನ್ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿನೇ ಇನ್ ಫಸ್ಟ್ ಪ್ಲೇಸ್. ಇವತ್ತು ನಮಗೆ ವಿಶ್ವಾಸ ಇದೆ ಹಳೆ ಮೈಸೂರಲ್ಲಿ ಎಗೇನ್ ಇಟ್ ಈಸ್ ಎ ಸಾಂಪ್ರದಾಯಿಕ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ JDS. BJP ಎಕ್ಸೆಪ್ಟ್ BBMP ಲಿಮಿಟು BJP ಇಲ್ಲಿ ಗೌಣ ಆಗುತ್ತೆ. ಇವತ್ತು ಕ್ಯಾಸ್ಟ್ ಈಕ್ವೇಷನು ಆಗಲೇ ಚರ್ಚೆ ಆದಂಥದ್ದು, ಅವರೇನೋ ರಾಮನಗರದಲ್ಲಿರೋ ದೇವಸ್ಥಾನ ಕಟ್ತೀವಿ ಅಂತೇಳಿ, ಅವಾಗ ಅಶ್ವಥ್ ನಾರಾಯಣರವ್ರು ಬಂದಿರಲಿಲ್ಲ. ಆ ಇಶ್ಯೂ ಮೇಲೆ ಚರ್ಚೆ ಆಗಿದ್ದು, ಮತ್ತು ಅವ್ರು ವಾಸ್ತವ ಬಿಚ್ಚಿಟ್ರು, ಇಲ್ಲ ಇಲ್ಲಿ ಜಾತಿ ಪ್ರಮುಖ ಆಗಲ್ಲ, ಅಭಿವೃದ್ಧಿ ಮೇಲೆ ಚುನಾವಣೆ ಆಗುತ್ತೆ, ಈ ಥರದ್ದೇನು ಕೌಂಟ್ ಆಗಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಪ್ರಾರಂಭದಲ್ಲಾದಂಥ ಚರ್ಚೆ ಬೇರೆ ಇತ್ತು, ಈಗ ಆಗ್ತಾ ಇರ್ತಕ್ಕಂಥ ಚರ್ಚೆ ಬೇರೆ ಇದೆ. ಹಳೆ ಮೈಸೂರಲ್ಲಿ ಸ್ವಾಭಾವಿಕವಾಗಿ ಎಲ್ಲ ಸಮುದಾಯನೂ ಇದೆ. ಲಿಂಗಾಯತ್ ಇರ್ಬೋದು, ಒಕ್ಕಲಿಗ ಇರ್ಬೋದು, ಬ್ಯಾಕ್ವರ್ಡ್ ಕ್ಲಾಸ್ ಇರ್ಬೋದು, ಶೆಡ್ಯೂಲ್ ಕ್ಯಾಸ್ಟ್ ಇರ್ಬೋದು, ಮೈನಾರಿಟಿ ಇರ್ಬೋದು, ಎಲ್ಲರೂ ಇದ್ದಾರೆ. ಸೊ ಹಾಗಾಗಿ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಈಕ್ವೇಷನ್ ಇದೆ. ಕರೆಕ್ಟ್. ಸ್ವಾಭಾವಿಕವಾಗಿ ಇಲ್ಲಿ ಅಭಿವೃದ್ಧಿನೂ ಪ್ರಶ್ನೆ ಆಗುತ್ತೆ, ಲೋಕಲ್ ಕ್ಯಾಂಡಿಡೇಟು ಇಶ್ಯೂ ಆಗುತ್ತೆ. ಸರ್ ನಾನು ಅದಕ್ಕೆ ಕೇಳಿದೆ, ನಾನು ಅವಾಗಲೇ ಹೇಳಿದ್ನಲ್ಲ, ಇದು ಚರ್ಚೆ ಬೇರೆ ಅಂತಲ್ಲ, ಕನೆಕ್ಷನ್ ಇದೆ ಸರ್. ನೀವು ಸೋಷಿಯಲ್ ಇಂಜಿನಿಯರಿಂಗ್ ಅಂದ್ರೆ, ಸೋಷಿಯಲ್ ಇಂಜಿನಿಯರಿಂಗ್ ಅಂದ್ರೆ ಕಾಸ್ಟ್ ಬೇಸ್ಡ್ ಪೊಲಿಟಿಕ್ಸ್ ಆಯ್ತು. ಆದ್ರೆ ಬಿಜೆಪಿಯ ಅಂದ್ರೆ ಅವ್ರು ಗೊತ್ತಿಲ್ಲ ನನಗೆ ಅಶ್ವಥ್ ನಾರಾಯಣ್ ಗೌಡ್ರು ಒಪ್ತಾರೋ ಇಲ್ವೋ, ಬಟ್ ಪಾಸಿಬಲ್ ಇಂಟೆನ್ಷನ್ ಮತ್ತೆ ಟಾರ್ಗೆಟ್ ಇರೋದು ಸ್ಟ್ರಾಟಜಿಯ ಪ್ರಕಾರ ಧರ್ಮಾಧಾರಿತ ಮಾಡಬೇಕು. ಕಾಸ್ಟ್ ಮಾಡಿಬಿಟ್ರೆ ತೊಂದರೆ, ಧರ್ಮ ಮಾಡಿಬಿಟ್ರೆ ಇಟ್ ಇಸ್ ಬೆನಿಫಿಷಿಯಲ್ ಫಾರ್ ಬಿಜೆಪಿ ಅನ್ನೋದು ಅವ್ರ ಅಭಿಪ್ರಾಯ ಆಗಿರ್ಬೋದು. ಇತ್ತೀಚಿನ ಬೆಳವಣಿಗೆಗಳು ಅವ್ರು ಯಾವ ರೀತಿಯ ಒತ್ತನ್ನು ಕೊಟ್ಟಿದ್ದಾರೆ ಕೆಲವು ಕಾರ್ಯಕ್ರಮಗಳ ಆಯೋಜನೆಯಲ್ಲಿ, ಅದ್ರ ಮೂಲಕ ನಾವು ಅರ್ಥ ಮಾಡ್ಕೋಬೇಕಾಗಿದೆ. DP ಸತೀಶ್ ಅವರು ಮತ್ತೆ ನನ್ನ ಜೊತೆ ವಾಪಸ್ ಇದ್ದಾರೆ. DP ಸತೀಶ್ ಅವರೇ, ನಾನು ಕೇಳ್ತಿರೋದು, ಬಿಜೆಪಿಯ ಅವಲಂಬನೆ ಕೆಲವು ಸಮುದಾಯಗಳ ಮೇಲೆ, ಆ ಅವಲಂಬನೆಯನ್ನು ಕೂಡ ಕಡಿಮೆ ಮಾಡಬೇಕು, ಇಲ್ಲಾಂದ್ರೆ ಒಂದು ರೀತಿಯಲ್ಲಿ ದ ಪಾರ್ಟಿ ಇಸ್ ಹೆಲ್ಡ್ ಅಟ್ ಗನ್ ಪಾಯಿಂಟ್ ಬೈ ದಟ್ ಕಮ್ಯುನಿಟಿ. ಒಂದು ಭಾಗ ಸ್ಥಳೀಯ ನಾಯಕರು, ಸ್ಥಳೀಯ ಅಭ್ಯರ್ಥಿಗಳು, ಸ್ಥಳೀಯ ವಿಷಯಗಳು, ಇದರ ಒಂದು ಪ್ರಭಾವ ಹೇಗಿರಬೇಕು 2023 ಪ್ಲೀಸ್. ಬಿಜೆಪಿಯವರು ಸೋಷಿಯಲ್ ಇಂಜಿನಿಯರಿಂಗ್ ಅನ್ನ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲದೆ ಇದ್ದಿದ್ರೆ ಅವರಿಗೆ 89ರಲ್ಲಿ 4 ಅಸೆಂಬ್ಲಿ ಸೀಟ್ ಇದ್ದು 2008ರಲ್ಲಿ 110 ಆಗ್ತಾ ಇರಲಿಲ್ಲ. ಬಿಜೆಪಿಯವರು ಅತ್ಯಂತ ಪರಿಣಾಮಕಾರಿಯಾಗಿ ಬುದ್ಧಿವಂತಿಕೆಯಿಂದ ಸೋಷಿಯಲ್ ಇಂಜಿನಿಯರಿಂಗ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ. KB ಶಾಣಪ್ಪ ಅವರು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಇದ್ದವರು, ದಲಿತರು, ಅಂತವರು ಜನತಾದಳದಲ್ಲಿ ಇದ್ದವರು, ಅವ್ರನ್ನ ಕರ್ಕೊಂಡು ಬಂದು ಬಿಜೆಪಿಯಲ್ಲಿ ಅವ್ರು MP ಮಾಡಿಲ್ವ ಅವರು. ಆ ರೀತಿಯಾಗಿ ಬಿಜೆಪಿಯವರು ಸೋಷಿಯಲ್ ಇಂಜಿನಿಯರಿಂಗ್ ಅನ್ನ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಬೇರೆ ಬೇರೆ ಪಕ್ಷ ಸಿದ್ಧಾಂತದಲ್ಲಿದ್ದವರು, ಬೇರೆ ಬೇರೆ ಜಾತಿಗಳನ್ನು ಕರ್ಕೊಂಡು ಮಾಡ್ಕೊಂಡು ಬಂದಿದ್ದಾರೆ. ಆದ್ರಿಂದ ಬಿಜೆಪಿಯಲ್ಲಿ ಮೊದಲು ಒಕ್ಕಲಿಗರ ಪ್ರಬಲ ನಾಯಕರುಗಳು ಇರ್ಲಿಲ್ಲ, ಬೇರೆ ಬೇರೆಯವ್ರನ್ನ ಕರ್ಕೊಂಡ್ಬಂದು ಬಿಜೆಪಿಯಲ್ಲಿ ಕೂಡ ಒಕ್ಕಲಿಗರ ಪ್ರಬಲ ನಾಯಕರನ್ನು ಮಾಡಿದ್ದಾರೆ. CT ರವಿ ಅವರಿದ್ದಾರೆ, ಅಶ್ವಥ್ ನಾರಾಯಣ್ ಅವರಿದ್ದಾರೆ, ಅಶೋಕ್ ಅವರಿದ್ದಾರೆ, ಪ್ರತಾಪ್ ಸಿಂಹ ಅವರಿದ್ದಾರೆ, ಹೀಗೆ ಹಲವಾರು ಜನ, ಸುಧಾಕರ್ ಅವರಿದ್ದಾರೆ. ಅವ್ರನ್ನೆಲ್ಲ ಕರ್ಕೊಂಡ್ಬಂದು ರಾಜ್ಯ ಬಿಜೆಪಿಯಲ್ಲಿ ಸೇರಿಸ್ಕೊಂಡು ಬಿಜೆಪಿಯಲ್ಲಿ ದೊಡ್ಡ ಒಕ್ಕಲಿಗ ಜಾತಿಗೂ ಸಾಕಷ್ಟು ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಈಗ ಒಕ್ಕಲಿಗರ ಸಂಖ್ಯೆ ಬಿಜೆಪಿಯಲ್ಲಿ ಸಾಕಷ್ಟಿದೆ. ಹಳೆ ಮೈಸೂರು ಭಾಗದಲ್ಲಿ ಜಾತಿ ವರ್ಕ್ ಆಗುತ್ತೆ, ಧರ್ಮನೂ ವರ್ಕ್ ಆಗುತ್ತೆ, ಅದ್ರ ಜೊತೆಗೆ ಡೆವಲಪ್ಮೆಂಟ್ ವರ್ಕ್ ಆಗುತ್ತೆ. ಹಾಗೂ ಅವರು ತುಂಬಾ ಸ್ಟ್ರಾಟಜಿಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಜಾಗದಲ್ಲಿ ಅವರ ಪಕ್ಷಕ್ಕೆ ನೆಲೆ ಇಲ್ಲ ಅನ್ನೋದು ಏನಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ನನ್ನ ಪ್ರಕಾರ ತ್ರಿಕೋನ ಸ್ಪರ್ಧನೆ ಆಗೋದು ಹಿಂದೂ ಆಗಿದೆ. ಅದು ಹಳೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ಕಾಂಗ್ರೆಸ್ ವಾಶ್ಔಟ್ ಆಯ್ತು. ಬೆಂಗಳೂರು ನಗರ ಬಿಟ್ರೆ, ಚಿಕ್ಕಬಳ್ಳಾಪುರ, ಕೋಲಾರ ಬಿಟ್ರೆ ಕಾಂಗ್ರೆಸ್ಗೆ ಬೇರೆ ಎಲ್ಲೂ ಯಾವುದೇ ಸ್ಥಾನ ಬರಲಿಲ್ಲ. ಕಾಂಗ್ರೆಸ್ ಅಧಿಕಾರದಲ್ಲಿ ಇತ್ತವಾಗ. ಬಿಜೆಪಿ ಮತ್ತೆ JDS ನವರು ಸಾಕಷ್ಟು ಸ್ಥಾನ ತಗೊಂಡ್ರಲ್ಲ ಈ ಭಾಗದಲ್ಲಿ. ಮಲೆನಾಡು ಹಾಗೂ ಕರಾವಳಿಯಲ್ಲಿ ಇದು ವಾಶ್ಔಟ್ ಆಯ್ತು ಕಾಂಗ್ರೆಸ್ ಪಕ್ಷ. ಬಿಜೆಪಿ ಅವರು ಸೋಷಿಯಲ್ ಇಂಜಿನಿಯರಿಂಗ್ ಚೆನ್ನಾಗಿ ಮಾಡಿದ್ದಾರೆ. ನೀವ್ ಹೇಳಿದ್ ಕರೆಕ್ಟ್ ನಿಖಿಲ್. ಲಿಂಗಾಯತರ ಮೇಲೆ ಮಾತ್ರ ಅವಲಂಬನೆ ಆಗಿರಬಾರ್ದು, ಬೇರೆ ಬೇರೆ ಜಾತಿಗಳ ಮೇಲೆ ಅವಲಂಬನೆ ಆಗಿರಬೇಕು ಅಂತ ಅವ್ರು OBC ಗಳನ್ನ ಜೊತೆಗೆ ಸೇರಿಸ್ಕೊಂಡ್ರು, SC ST ಗಳನ್ನ ಜೊತೆಗೆ ಸೇರಿಸ್ಕೊಂಡ್ರು. ಈಗ ಒಕ್ಕಲಿಗರು ಓಟಿಗೆ ಕಣ್ಣು ಹಾಕಿದ್ದಾರೆ ಮತ್ತು ಸಾಕಷ್ಟು ಪರಿಣಾಮಕಾರಿಯಾಗಿ ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೂಡ ನೀವೇ ನೋಡ್ತಾ ಇದ್ದೀರಿ. ರೈಟ್ ಅಲ್ಲ ಅಶ್ವಥ್ ನಾರಾಯಣ್ ಗೌಡ್ರೆ, ಇನ್ನೊಂದು ರೀತಿಯ ವಿಶ್ಲೇಷಣೆ ಮತ್ತೆ ಆ ದೃಷ್ಟಿಕೋನ ನಿಮಗೊಂದು ಪ್ರಶ್ನೆ ಕೇಳುತ್ತೆ. ಏನ್ ಹೇಳ್ತಾರೆ ಅಂದ್ರೆ, ನಿಮ್ಗೆ ಇರೋ ಸೀಟ್ನ ಉಳಿಸ್ಕೊಳ್ಳೋ ಒಂದು ಆತ್ಮವಿಶ್ವಾಸ ಇದ್ದಿದ್ರೆ ಇನ್ನೆಲ್ಲೋ ಹೋಗಿ ಸಾಹಸ ಮಾಡ್ಬೇಕಾಗಿರ್ಲಿಲ್ಲ. ಮಾಡಬಾರ್ದು ಅಂತಲ್ಲ, ಮಾಡ್ಬೇಕಾಗಿರ್ಲಿಲ್ಲ ಅಂತ ಹೇಳ್ತಿರೋದು ಅಷ್ಟೇನೆ. ಹಾಗಾಗಿ ನಿಮ್ಮ ಭದ್ರಕೋಟೆಯನ್ನ ನೀವು ಉಳಿಸ್ಕೊಳ್ತಾ ಇಲ್ಲ, ಆ ಭಯ ಇದೆ, ಹಾಗಾಗಿ ಬೇರೆ ಕೋಟೆನ ಭೇದಿಸೋದಕ್ಕೆ ಹೋಗಿದ್ದೀರಿ. ಇದಕ್ಕೆ ನಿಮ್ಮ ಉತ್ತರ ಕೇಳ್ತೀನಿ. ನೋಡಿ, ಯಾವುದೇ ಪೊಲಿಟಿಕಲ್ ಪಾರ್ಟಿ ರೂಲಿಂಗ್ ಅಲ್ಲಿ ಇರುವಂತ ಸಮಯದಲ್ಲಿ ಆಂಟಿ ಇನ್ಕಂಬೆನ್ಸಿ ಬಂದೇ ಬರ್ತದೆ. ಬರುವಂತ ಸಂದರ್ಭದಲ್ಲಿ ಇದ್ದಂತ ಸೀಟ್ಗಳು ಕಳ್ಕೊಳ್ಳೋದು ಸಹಜ. ಎಲ್ಲಾ ಚುನಾವಣೆಯಲ್ಲೂ ಎಲ್ಲಾ ಪೊಲಿಟಿಕಲ್ ಪಾರ್ಟಿಗೂ ಕರ್ನಾಟಕದ ರಾಜಕಾರಣದ ಮಟ್ಟಿಗೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು, ಇರುವಂತ ಸ್ಥಾನಗಳನ್ನ ನಾವು ಕಳ್ಕೊಳ್ತೀವಿ. ಕೆಲವು ಸಂದರ್ಭದಲ್ಲಿ ಇಲ್ದೇ ಇರೋ ಜಾಗದಲ್ಲಿ ನಾವು ಅದನ್ನ ನಾವು ಅದನ್ನ ಗಳಿಸ್ಕೋಬೇಕಾಗ್ತದೆ. ಇದೇ ಪೊಲಿಟಿಕ್ಸ್ ಅನ್ನತಕ್ಕಂಥದ್ದು. ನೀವು ನಮ್ಮ ಸಾಂಪ್ರದಾಯಿಕ ಸ್ಥಾನಮಾನಗಳು ನಮ್ ನಿಜವಾಗ್ಲೂ ನಿಮ್ಗೆ ಸಿಗ್ತಾ ಇದ್ದಂತ ಕೆಲವೊಂದು ನೋಡಿ, ನಿಮ್ಗೆ ಗೊತ್ತಿರ್ಬೋದು, ನಮ್ಗೆ 2018ರ ಅದರ ಮೊದಲ ಚುನಾವಣೆಯಲ್ಲಿ ಸೌತ್ ಕೇಂದ್ರದಲ್ಲಿ ನಾವು ನೆಲ ಕಚ್ಚೋದ್ವಿ. ನೆಲ ಕಚ್ಚೋದ್ವಿ, ಏಕ್ದಮ್ 7 ಸೀಟ್ ನಾವು ಕಳ್ಕೊಂಡ್ವಿ. ನಾವು ತಿರ್ಗ ಅದೇ 2018 ಚುನಾವಣೆಯಲ್ಲಿ 8ಕ್ಕೆ 7 ಸೀಟ್ ನಾವು ಗೆದ್ದಿ. UT ಖಾದರ್ ಉಲ್ಲಾಳ್ ಒಂದ್ ಬಿಟ್ರೆ 8ಕ್ಕೆ 7 ಸೀಟ್ ನಾವು ಗೆದ್ದಿದ್ದೀವಿ, ಉಳಿಸ್ಕೊಂಡಿದೀವಿ ನಾವು. ಅದು ಮಲೆನಾಡು ಪ್ರದೇಶ ಆಗ್ಬೋದು, ವೆಸ್ಟರ್ನ್ ಘಾಟ್ ಇರ್ಬೋದು,
ಇದು ಕೋಸ್ಟಲ್ ಏರಿಯಾ ಆಗ್ಬೋದು, ದಕ್ಷಿಣ ಕನ್ನಡ ಆಗ್ಬೋದು, ಈ ಭಾಗದಲ್ಲಿ ಉಳಿಸ್ಕೊಂಡಿದೀವಿ ಅದನ್ನ. ಮಧ್ಯ ಕರ್ನಾಟಕದಲ್ಲೂ ಅಷ್ಟೇ, ದಾವಣಗೆರೆ, ಹಾವೇರಿ ಈ ಭಾಗದಲ್ಲಿ ನಾವು ಸ್ಥಾನಗಳನ್ನು ಉಳಿಸ್ಕೊಂಡಿದೀವಿ. ಅಫ್ಕೋರ್ಸ್ ಕಲ್ಯಾಣ ಕರ್ನಾಟಕದಲ್ಲಿ 19, 18, 18, 17ರಲ್ಲಿ ನಾವಿದ್ದೀವಿ. 1-2 ಸೀಟ್ ನಮಗೂ ಕಾಂಗ್ರೆಸ್ಗೂ ಡಿಫರೆನ್ಸ್ ಇದೆ. ಆದ್ರೆ ಆ ಮಟ್ಟದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ನಾವು ಗೆದ್ದೆ. ಆದ್ರೆ ಮುಂದೆ ಕಲ್ಯಾಣ ಕರ್ನಾಟಕದಲ್ಲಿ ಲಾಸ್ಟ್ ಟೈಮ್ ನಾವು ಸೋಷಿಯಲ್ ಇಂಜಿನಿಯರಿಂಗು ಸರಿಯಾಗಿ ಬೀದರ್ ಮತ್ತು ಕಲಬುರಗಿನಲ್ಲಿ ಆಗ್ಲಿಲ್ಲ, ಅದು ಮಂದಟ್ಟಾಗಿದೆ. ಈ ಸಲ OBC ಫ್ಯಾಕ್ಟ್ ಅಲ್ಲಿ ನಮ್ದು ವರ್ಕೌಟ್ ಆಗ್ತಾ ಇದೆ. OBC ಸಮಾವೇಶಗಳನ್ನ ಮಾಡಿದೀವಿ. SC ST ವೋಟಿಂಗ್ ಅನ್ನ ನಮ್ಗೆ ಏನ್ ಮಾಡ್ಬೇಕು, ಏನ್ ನಾವು ಕೊಟ್ಟಿರ್ತಕ್ಕಂಥದ್ದು ಅರ್ಥ ಆಗಿದೆ. ಸಿದ್ದರಾಮಯ್ಯನವರು ಕಾಂತರಾಜು ಕಮಿಷನ್ಸ್ಗೆ 160 ಕೋಟಿ ಖರ್ಚು ಮಾಡಿ ಏನು ಮಾಡ್ಲಿಲ್ಲ. ಅದಲ್ಲದೇನೆ ಮತ್ತೊಂದು ರಂಗನಾಥ್ ಕಮಿಷನ್ಸ್ ಅವ್ರೇನು ತೆಗೆದು ನೋಡ್ಲಿಲ್ಲ. ಇವತ್ತು ನಾವು SC ST ಗೆ ರಿಸರ್ವೇಶನ್ ಕೊಟ್ಟ ಮೇಲೆ ನಾವು ಮಾಡಿದ ಕಮಿಷನ್ ಅನ್ನ ಇವ್ರು ಇಂಪ್ಲಿಮೆಂಟ್ ಮಾಡೋರು, ಆ ಕ್ರೆಡಿಟ್ ನಮ್ಗೋಗ್ಬೇಕು ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಎಲ್ಲ ಆದ್ಮೇಲೆ ಅರೆ ಜನತೆಗೆ ಈ ಎಲ್ಲಾ ವಿಷಯವು ಗೊತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಭಾಗ ಏನಾಗಿ, ನಾನು ಆ ಭಾಗದ ಜವಾಬ್ದಾರಿ 2 ವರ್ಷ ತಗೊಂಡು ಕೆಲಸ ಮಾಡಿದೀನಿ. ಬಳ್ಳಾರಿ ಡಿವಿಷನ್ ಕಲಬುರಗಿ ಡಿವಿಷನ್ ಕೆಲಸ ಮಾಡಿದೀನಿ. ಈಗ ದಾವಣಗೆರೆ ಮತ್ತು ಧಾರವಾಡ ಡಿವಿಷನ್ ಜವಾಬ್ದಾರಿ ನನಗಿದೆ. ನನಗೆ ಯಾವ್ಯಾವ ಭಾಗದಲ್ಲಿ ಏನಿದೆ, ಈ ಪ್ಲಸ್ ಏನು ಮೈನಸ್ ಏನು ಅಂತ ಗೊತ್ತದೆ. ಈ ಬಾರಿ ರಮೇಶ್ ಕುಮಾರ್ ಹೇಳ್ಬೋದು, ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ JDS ಮಾತ್ರ ಫೈಟ್ ಅಂದ್ರೆ ಅವ್ರು ಹೇಳ್ಕೊಳ್ಳಿ, ನಮ್ದೇನ್ ಅಭ್ಯಂತರ ಅಲ್ಲ, ಹೇಳ್ಕೊಳ್ಳೋದು ತಪ್ಪೇನಿಲ್ಲ. ನಾವು ಇಲ್ಲಿ ಏನಿದೆ ಅನ್ನೋದು, ವಾಸ್ತವ ಏನಿದೆ ಅನ್ನೋದು ನಮಗ್ ಗೊತ್ತಿದೆ, ಇಲ್ಲಿ ಏನ್ ಪರಿಸ್ಥಿತಿ ಅನ್ನತಕ್ಕಂಥದ್ದು. ಅಲ್ಲ ಅಶ್ವತ್ಥನಾರಾಯಣ ಗೌಡ್ರೆ ಕ್ಷಮಿಸಿ, ನನ್ನ ಹತ್ರ ಸಮಯ ಕಮ್ಮಿ ಇದೆ. ಸುರೇಶ್ ಗೌಡ್ರಿಗೆ 1 ನಿಮಿಷ ಮಾತಾಡ್ಸ್ಬಿಡ್ತೀನಿ. ಅವರು ಲಾಸ್ಟ್ ಅಲ್ಲಿ ಬಂದಿದ್ದಾರೆ. ಸುರೇಶ್ ಗೌಡ್ರು ಕೈ ಎತ್ತಿದ್ರಿ ಕೂಡ. ಸುರೇಶ್ ಗೌಡ್ರೆ, ನಿಮ್ಮ ಅಭಿಪ್ರಾಯದಲ್ಲಿ ನೀವೇನ್ ಹೇಳ್ಬೇಕು ಹೇಳಿ. ಅದ್ರ ಜೊತೆಗೆ BJP ಮುಂದಿರೋ ಸವಾಲ್ಗಳೇನು ನಿಮ್ಮ ಅಭಿಪ್ರಾಯದಲ್ಲಿ ನಾನು ಕೇಳ್ತಿದ್ದೀನಿ. ನೋಡಿ, ಈಗಾಗಲೇ ನನ್ನ ಸ್ನೇಹಿತ ರಮೇಶ್ ಬಾಬುರವರು ಮಾತಾಡ್ತಾ ಇರ್ಬೇಕಾದ ಸಂದರ್ಭದಲ್ಲಿ ಹೇಳಿದ್ರು, ಮಂಡ್ಯ ಮತ್ತು ರಾಮನಗರದಲ್ಲಿ ನಾವ್ಯಾವತ್ತೂ ಹೊಂದಾಣಿಕೆ ರಾಜಕಾರಣ ಮಾಡೋಕೆ, ನಾವೇನಾದರೂ BJP ಜೊತೆ ರಾಜಕಾರಣ ಮಾಡೋದು ನೇರವಾಗೇ ಮಾಡಿದ್ದೀವಿ. ಅದಕ್ಕೆ ಕಾರಣ ಕಾಂಗ್ರೆಸ್ನವರೇ ಹೊರತು ನಾವಲ್ಲ. ಅದಕ್ಕೆ ಹಲವಾರು ಉದಾಹರಣೆಗಳು ಕೊಡಬಲ್ಲ. ನಮ್ಮ ಪಕ್ಷನ ನಮ್ಮ ಸರ್ಕಾರ ತೆಗೆದಿಂದ ಹಿಡಿದು ಪ್ರತಿಯೊಂದಕ್ಕೂ ಕೊಡಬಲ್ಲು. ಆದರೆ ಅವರು ನಾವು ಹೇಳ್ತಾ ಇರ್ತಕ್ಕಂಥ ಒಳ ಒಪ್ಪಂದ ಮಾಡ್ಕೋಬೇಡಿ ಅಂತ. ಮಾಡ್ಕೊಳ್ಳೋದು ನೇರವಾಗಿ ಮಾಡ್ಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್. ನೀವೊಂದು ಪೊಲಿಟಿಕಲ್ ಪಾರ್ಟಿ, ಅವರು ಒಂದು ಪೊಲಿಟಿಕಲ್ ಪಾರ್ಟಿ, ನಾವೊಂದು ಪೊಲಿಟಿಕಲ್ ಪಾರ್ಟಿ. ಒಳ ಒಪ್ಪಂದ ಮಾಡ್ಕೋಬೇಡಿ, ನೇರವಾಗಿ ಒಪ್ಪಂದ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ನಮ್ಮ ಮನವಿ ಅಷ್ಟೇನೆ. ಇವತ್ತು BJPನವರು ಸರ್ಕಾರ ನಡೆಸ್ತಾ ಇದ್ದಾರೆ. ಆದರೆ ಎಷ್ಟು ಮಟ್ಟ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ತಮಗೆ ಮೀಡಿಯಾದವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದ್ರ ಬಗ್ಗೆ ನಾವು ಹೇಳ್ಬೇಕಾಗಿಲ್ಲ. ಅವರು ಪ್ರಾಮಾಣಿಕವಾಗಿ ಒಪ್ಕೊಳ್ತಾ ಇದ್ದಾರೆ. ಆಂಟಿ ಇನ್ಕಂಬ್ರೆನ್ಸಿ ಅಂತ ಯಾವ ರೀತಿ ವರ್ಕ್ ಆಗ್ತದೆ ಅಂತಕ್ಕಂಥದ್ದನ್ನ ಅವ್ರು ಇರ್ತಕ್ಕಂಥ 5-6 ತಿಂಗಳಾದರೂ ಶುದ್ಧವಾದ ಆಡಳಿತ ಕೊಡಲಿ, ಎಲ್ಲ ಪಕ್ಷದವರು ಸರಿಯಾಗಿ ನೋಡ್ಕೊಳ್ಳಿ, ಸರಿಯಾಗಿ ಅಭಿವೃದ್ಧಿ ಒತ್ತು ಕೊಡ್ಲಿ ಅಂತಕ್ಕಂಥದ್ದು ಹೇಳ್ತೀನಿ. ಇವತ್ತು ಮಂಡ್ಯ ಶುಗರ್ ಫ್ಯಾಕ್ಟರಿ ಎಷ್ಟು ಕೊಟ್ಟಿದ್ದಾರೆ? ಮಂಡ್ಯ ಶುಗರ್ ಗೌಡ್ರೆ, ಅಲ್ಲಿ ನಾನು ಕೇಳಿದ್ದು ಹಳೆ ಮೈಸೂರಲ್ಲಿ ಇಲ್ಲಿವರೆಗೂ ಏನನ್ನ ಎದುರಿಸಿದೆ BJP, ಮುಂದೆ ಏನ್ ಎದುರಿಸುತ್ತೆ, ಸವಾಲ್ಗಳೇನು ಅಂತ ಕೇಳ್ತೀವಿ. 30 ಸೆಕೆಂಡ್, ಮತ್ತು ಸಮಯ ಕಮ್ಮಿ ಇಟ್ಟಿದ್ವಿ. ಹೊಸ ಫ್ಯಾಕ್ಟ್ರಿ ಮಾಡಬೇಕು ಅಂತ ಮಾಡಿದ್ವಿ, ಏನ್ ಮಾಡಿದ್ವಿ? ಯಾವ್ದು ಹೇಳಿ? ಅಲ್ಲ, ಸವಾಲ್ಗಳೇನಿದೆ ಅಂತ ನಿಮ್ಮ ಭದ್ರಕೋಟೆಗೆ ಬರ್ತಾರಲ್ಲ ಈಗ BJP, ಸವಾಲ್ಗಳೇನಿದೆ ಅಂತ ನಿಮ್ಮ ದೃಷ್ಟಿಯಲ್ಲಿ? ನಮಗೆ ಯಾರೇ ಬಂದ್ರು, BJPಯವ್ರು ಬಂದ್ರು, ಸವಾಲು ಯಾವುದೂ ಇಲ್ಲ. ನಮ್ದು ಒಂದೇ ಒಂದು ಆತಂಕ ಇರತಕ್ಕಂಥದ್ದು ಕಾಂಗ್ರೆಸ್ BJP ಒಳ ಒಪ್ಪಂದದ ಬಗ್ಗೆ. ಈಗಾಗಲೇ ಹೇಳಿದ್ದೆ, ಸ್ಪಷ್ಟವಾಗಿದ್ದೀನಿ. ನಾವು BJP ನಲ್ಲಿ ನೇರವಾಗಿ ಕಾಂಗ್ರೆಸ್ ಮತ್ತೆ ಜಾತ್ಯತೀತ ಜನತಾದಳಕ್ಕೆ ನೇರವಾದ ಫೈಟ್ ಇರ್ತಕ್ಕಂಥದ್ದು. ಇವ್ರ ಪ್ರಯತ್ನ ಪಡ್ಲಿ, ಮುಂದೆ ಏನಾಗ್ತದೆ ಅಂತಕ್ಕಂಥ ಜನಗಳೇ ತೋರಿಸ್ತಾರೆ. ಅಲ್ಲ ಸುರೇಶ್ ಗೌಡ್ರೆ, ಈಗ DP ಸತೀಶ್ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು. ಈ ಬಾರಿ ತ್ರಿಕೋನ ಸ್ಪರ್ಧೆನೆ. ಉದ್ದೇಶ ನೋಡಿದ್ರೆ ಯಾರು ಯಾರ ಜೊತೆನೂ ಒಳ ಒಪ್ಪಂದ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಮನಸ್ಥಿತಿ ಎರಡೂ ಇಲ್ಲ. ತ್ರಿಕೋನ ಸ್ಪರ್ಧೆ ಮಾಡಬೇಕು ಅಂದ್ರೆ ಒಬ್ಬರ ವಿರುದ್ಧ ಒಬ್ರು ಪೈಪೋಟಿಗೆ ಇಳಿಬೇಕು. ಪೈಪೋಟಿ ಪ್ರದೇಶ ಈ ಬಾರಿ ಹಳೆ ಮೈಸೂರು ಭಾಗ. ನನ್ನ ಎಲ್ಲ ಅತಿಥಿಗಳಿಗೂ ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಕ್ಷಮಿಸಿ ಅಶ್ವತ್ಥನಾರಾಯಣ ಗೌಡ್ರೆ, ಸಾರಿ ನೀವು ಕೈ ಎತ್ತಿದ್ರಿ, ನನ್ನ ಹತ್ರ ಸಮಯ ಇಲ್ಲ. ಐ ಆಮ್ ಶೋರ್ ನಾವು ಮತ್ತೆ ಭೇಟಿ ಆಗ್ತೀವಿ. ಕೊನೆ ಚರ್ಚೆ ಅಲ್ಲ ಇದು. ಹಳೆ ಮೈಸೂರು ಹೊಸ ಆಟ, ಈಗಷ್ಟೇ ಆಟ ಶುರು. ನೀವು ನೋಡ್ತೀರಿ News 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆ